ಯಾಕೋ ನೋಟಿಫಿಕೇಶನ್ ನೋಡಿದಾಗ ತಾವೆಲ್ಲರೂ ಕೂಡ ಗಮನಿಸಿರ್ಬೇಕಂತ ಅನಿಸ್ತದ್ರಿ. ಬಹುತೇಕ ಪೋಸ್ಟ್ಗಳು ನಿಮ್ ಪಾಲವರಿ. ಯಾಕಂತಂದ್ರ ಖುಷಿ ಇದೆ. ಯಾಕಂತಂದ್ರ ಓದ್ರಿ, ಜನರಲ್ ಪೋಸ್ಟ್ ಆಗಿರ್ಬೋದು, ಕ್ಯಾಟಗರಿ ಪೋಸ್ಟ್ ಆಗಿರ್ಬೋದು, ಡಿವೈಡ್ ನೋಡಿದಾಗ ಅತಿ ಹೆಚ್ಚು ಪೋಸ್ಟ್ ಈ ಸಲ ಇರ್ತಕ್ಕಂಥದ್ದು ಹೆಣ್ಮಕ್ಳಿಗೆ. ಹಿಂಗಾಗಿ ನೀವು ಆದ್ರೂ ಕೂಡ ನೌಕರಿ ಮಾಡ್ಕೊಡ್ರಿ. ನಿಮ್ದೊಂದು ನೌಕರಿ ಆಯ್ತು ಅಂತಂದ್ರ ನಾವೆಲ್ಲರೂ ಬದುಕ್ತೀವಿ. ಅಂತಂದ್ರೆ ಏನು, ಅಣ್ಣತಮ್ಮರು ಕೂಡ ಬದುಕ್ತೀವಿ. ಅಥವಾ ನಿಮ್ಮ ನೌಕರಿ ಮ್ಯಾಗ ನಾವ್ ಏನಾದ್ರೂ ಬಿಸ್ನೆಸ್ ಮಾಡ್ತೀವಿ. ಒಟ್ಟಾರೆ ಒಂದು ಮನೆಗೆ ನೌಕರಿ ಇತ್ತು ಅಂತಂದ್ರ ಏನಾದ್ರೂ ಬದಲಾವಣೆ ಸಾಧಿಸಬಹುದು ಅಂತ. ಜೊತೆಗೆ ನಿನ್ನೆ ಮತ್ತು ಮೊನ್ನೆ ಹಿಡ್ಕೊಂಡು ಸೋಷಿಯಲ್ ಮೀಡಿಯಾದಾಗ ಬಹಳ ಅಮಾನವೀಯವಾಗಿರುವಂತಹ ಒಂದು ಘಟನೆ ಹರಿದಾಡ್ತಕ್ಕಂಥದ್ದು ತಾವೆಲ್ಲರೂ ಕೂಡ ನೋಡಿರ್ಬೇಕು. ಮಹಾರಾಷ್ಟ್ರದ ಮುಂಬೈ ಒಳಗೆ ನಡೆದಿರ್ತಕ್ಕಂಥ ಘಟನೆ. ಒಟ್ಟಾರೆ ಮಹಾರಾಷ್ಟ್ರ ಏನು ಅಂತಂದ್ರ 19 ವರ್ಷದ ಹುಡುಗ ಆಪಲ್ ಮೊಬೈಲ್ ಬೇಡಿ, ಆಪಲ್ ಮೊಬೈಲ್ ಸಲುವಾಗಿ ಮನ್ಯಾಗ ಜಗಳ ತೆಗೆದು 19 ವಯಸ್ಸಿನ ಹುಡುಗ. ಅಂದ್ರೆ ಯಾವ ರೀತಿ ಎಜುಕೇಶನ್ ಪಾಸ್ ಆಗ್ಲಾಗತ್ತದ ಅನ್ನೋದು ಗಮನಿಸ್ಬೇಕು. ಇವು ಎಲ್ಲ ಯಾಕೆ ಓದ್ಬೇಕಾಗ್ಯದ, ಕೇಳ್ಬೇಕಾಗ್ಯದ ಅಂತಂದ್ರ ಮುಂದೆ ಅದೇ ಸೊಸೈಟಿಯಾಗ ನಾವು ಬದುಕೋರಿದ್ದೀವಿ, ಅಂತ ಮಕ್ಕಳಿಗೆ ನಾವು ಶಿಕ್ಷಣವನ್ನ ಕೊಡ್ತಾ ಇದ್ದೀವಿ. ಹಾಗಾದ್ರ ಆತ ಏನ್ ಮಾಡ್ಯಾನ ಅಂತಂದ್ರ ದೊಡ್ಡ ಬೆಟ್ಟದ ತುದಿ ಹೋಗಿ ನಿಂತು ಅವ್ವಪ್ಪ ಕರ್ಶನ ಅವು ಗೊಳಾಡಗತ್ತವ ಪಾಪ. ವಿಡಿಯೋನು ಬಂದದ್ರಿ. ಆಮೇಲೆ ಎಲ್ಲ ಗೋರ್ಮೆಂಟ್ ಫೆಸಿಲಿಟಿ ಅಂತಂದ್ರ ಅಗ್ನಿಶಾಮಕದವ್ರು ಬಂದಾರ, ಎಲ್ಲರೂ ಬಂದಾರ. 3 ಗಂಟೆ ಸತಸ್ಯ ನಾವು 3 ಗಂಟೆ ಈ ಪ್ಲೇಸ್ ಆಗ ಆ ಪ್ಲೇಸಿಗೆ ಹೋಗೋದು, ಆ ಪ್ಲೇಸ್ ಆಗ ಮತ್ತೊಂದು ಪ್ಲೇಸಿಗೆ ಹೋಗೋದು. ಕೊನೆಗೆ ಹಡದ ಕಳ್ಳಿ ಕೇಳಲ್ಲಲ್ರಿ ಪಾಪ. ತಂದೆ ಆದವ್ ಏನ್ ಮಾಡ್ಯಾನ ಅಂತಂದ್ರೆ ಹೋಗಿ ಅಪ್ಕೊಂಡು ಜೊಗ್ಬೇಕು ಅನ್ನೋ ಅಷ್ಟ್ರೊಳಗ ಅಪ್ಪಗ ತಗೊಂಡೇ ತಳಗ ಹಾರ್ಯಾನವ. ಬಿದ್ದು ತಳಗ 10 ಸೆಕೆಂಡಿಗೆ ಅವು ಇದ್ದಕ್ಕಿ ನಾನರೇ ಬದುಕಿ ಏನ್ ಮಾಡೋದ ಅಂತ ಅವನು ಹಾರ್ಯಾಳ ಹೋಗಿ. ಅಂದ್ರ ಎಂತ ಸೆನ್ಸಿಟಿವ್ ಸೊಸೈಟಿ ಕ್ರಿಯೇಟ್ ಆಗ್ಲತ್ತದ ಮುಂಬರ್ತಕ್ಕಂಥ ಸೊಸೈಟಿ ಒಳಗ ಅಂತಂದ್ರ ನಾವು ಯಾರಿಗೂ ಏನೂ ಅನ್ನಂಗಿಲ್ರಿ. ನೀವು ಮುಂದೆ ಟೀಚರ್ ಆದ್ರಿ ಅಂದ್ರೆ ಬಹಳ ದೊಡ್ಡ ಹೈರಾಣದ ಇದು. ನೀವು ಬರೇ ಒಂದು ಕಣ್ ಕಿಸದು ಮಾತಾಡಿದ್ರಿ ಅಂತಂದ್ರೆ ನಿಮ್ ಯಾಕೆ ಕಂಪ್ಲೇಂಟ್ ಮಾಡ್ತಾರಿ. ಯಾಕಂದ್ರೆ ಸರ್ಕಾರನು ಅವ್ರ ಪರವಾಗಿ ಅದ. ನಮಗ್ BEd ದಾಗ ಹೇಳ್ತಿದ್ರು, ಯಾಕಂತಂದ್ರ ಬಡಿಗೆ ಬಳಸ್ಬೇಡ್ರಿ ಸರ, ಮಕ್ಕಳ ಮಾನಸಿಕತೆ ಮ್ಯಾಗ ಪರಿಣಾಮ ಆಗ್ತದ, ಪೇಪರ್ ಸುಳ್ಳಿ ಮಾಡ್ಕಿಸಿಂದ್ರ ತೋರಿಸ್ರಿ ಅಂತ ಹೇಳ್ತಿದ್ರು. ಅಂದ್ರ ಶಿಕ್ಷಕರಿಗೆ ಕೊಟ್ಟಿರ್ತಕ್ಕಂಥ ರೈಟ್ಸ್ ಅನ್ನ ಗೌರ್ಮೆಂಟ್ ಕಸ್ಕೊಂಡದ. ಅದ್ರ ಸಲುವಾಗಿ ಇವತ್ತ ಯಾವಾಗ ಟೀಚರ್ಸ್ ಮತ್ತು ಲೆಕ್ಚರ್ಸ್ಗಳು ಸ್ಟೂಡೆಂಟ್ಗಳಿಗೆ ಹೊಡೆದ್ ಬಿಟ್ರು, ಪೊಲೀಸರು ಹೊಡ್ಲಿಕ್ಕೆ ಚಾಲೂ ಮಾಡ್ಯಾರ. ಅದ್ರ ಸಲುವಾಗಿ ಬಾಲ ಅಪರಾಧಿಗಳು ಅತಿ ಹೆಚ್ಚಾಗ್ಲಗತ್ತಾರ. ಜೈಲ್ದಾಗ ಏನಂತಾರ ಜಾಗ ಸಿಗಲಾಗ್ಯದ. ಅಂತವ್ ಏನಾಗ್ಯಾವ ಅಂತಂದ್ರ ಬಹಳಷ್ಟು ಘಟನೆಗಳು ನಡೀಗಿತ್ತವ. ಬಟ್ ಎಲ್ಲಿ ಹೋಗಿ ಮುಡ್ತದ. ಬಟ್ ಈ ಅಂತ ಹೊಸ ಸಮಾಜವನ್ನ ನಾವು ನಿರ್ಮಾಣ ಮಾಡೋದಕ್ಕೆ ನಮಗಂತೂ ಕನ್ಫ್ಯೂಸ್ ಅದ. ಯಾಕಂತಂದ್ರೆ ಮಾತೆತ್ತಿದ್ರೆ ಹೇಳ್ತೀವಿ ದೇಶ ಬಹಳ ಬದಲಾವಣೆ ಅಂತ ಹೋಗ್ಲಾಗತ್ತದ. ಸೂರ್ಯನ ಬಳಿ ಹೋಗಿ ಬಂದೆವು, ಚಂದ್ರಮ್ಮನ ಬಳಿ ಹೋಗಿ ಬಂದೆವು ಅಂತ ಹೇಳ್ತೀವಿ. ಸೂರ್ಯನ ಬಳಿ ಹೋಗಿ ಬಂದೆವು, ಚಂದ್ರಮ್ಮನ ಬಳಿ ಹೋಗಿ ಬಂದೆವು ಅಂತ ಮಾತಾಡ್ತೀವಿ. ಬಟ್ ಇದಕ್ ಯಾರು ಸುದ್ದಿ ಮಾಡ್ಬೇಕು ಅಂತ ಅಲ್ಲಿ ಹೋದ ಆಮೇಲೆ ಇರ್ಲಿ. ಯಾಕ ಮನುಷ್ಯರು ಇರೋದು ಇಲ್ಲೇ ಯಾರ. ಹಾಗಾಗಿ ತಾವೆಲ್ಲರೂ ಕೂಡ ವಿದ್ಯಾವಂತರು ಇದ್ರಿ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಭಾರತ ಸಂವಿಧಾನದೊಳಗ ಬಹಳ ಪ್ರಮುಖವಾಗಿರುವಂತ ಘಟ್ಟ ಯಾವುದು ಅಂತಂದ್ರೆ ಪಾರ್ಲಿಮೆಂಟ್ ಅಂತ ಹೇಳಿ. ಕೂತಿರ್ತಕ್ಕಂಥವ್ರು ಬೆರಳೆಣಿಕೆ ಅಷ್ಟೇ ಇರಬಹುದು. ಬಟ್ ಇದ್ರ ಒಳಗೆ ಬರ್ತಕ್ಕಂಥದ್ದು ಮಿನಿಮಮ್ ಏನೂ ಇಲ್ಲ ಅಂತಂದ್ರೆ 1-2-3 ಕ್ವಶನ್ಗಳು ಫಿಕ್ಸ್ ಇರ್ತಾವ. ಯಾಕಂತಂದ್ರೆ ನೇರವಾದ ಪ್ರಶ್ನೆ ಬರ್ಬೋದು ಅಥವಾ ಹೇಳಿಕೆ ರೂಪದಾಗ ಬರ್ಬೋದು. ಹಾಗಾಗಿ ಆ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ. ದಯವಿಟ್ಟು ಸಮಯ ಉಳಿದಿಲ್ಲ, ಕಾಲಹರಣ ಮಾಡೋಕ್ ಹೋಗ್ಬೇಡ್ರಿ. ಸ್ವಲ್ಪ ನಿದ್ದಿಗಟ್ಟಾದ್ರೂ ಪರವಾಗಿಲ್ಲ. ಡೇದಾಗ ನಿಮ್ಗೆ ಆಗ್ಲಿಲ್ಲ ಅಂತಂದ್ರೆ ನೈಟ್ ಓದಿ. ಯಾಕಂತಂದ್ರೆ ಇಲ್ಲಿ ಬಂದು ಹೇಳ್ತಕ್ಕಂಥವ್ರು ಎಲ್ರು ಕೂಡ ಏನ್ ಏಜ್ ಡಿವಾರ್ ಇದ್ದವ್ರು ಇಲ್ಲ. ನಿಮ್ಗೆಲ್ಲಾ ಪಾಠ ಮಾಡೋರು ಏಜ್ ಇದ್ದಿರ್ತಕ್ಕಂಥವ್ರೆ ಅದರ. ಅವರು ಕೂಡ
ತಾವು ಸೀರಿಯಸ್ ಆಗಿ ಅಧ್ಯಯನ ಮಾಡ್ತಕ್ಕಂಥವ್ರು ಅದರ. ಹಾಗಾಗಿ ತಾವು ಓದಿದೆ ಬಂದು ಪ್ರಾಮಾಣಿಕವಾಗಿ ನಿಮ್ಗೆ ಹೇಳಗತ್ತಾರ, ನೀವು ಕೂಡ ಓದ್ರಿ. ಒಂದ್ ನಿಮಗ ರಿಕ್ವೆಸ್ಟ್ ಏನಂತಂದ್ರ ಅತಿ ಹೆಚ್ಚು ಪುಸ್ತಕ ನೀವು ಪ್ರೈಮರಿ ಹೈಸ್ಕೂಲ್ ಬುಕ್ಗೆ ಓದ್ರಿ. ಅದರಾಗ ಸ್ಪೆಷಲ್ ವ್ಯಾಲ್ಯೂ ಎಜುಕೇಶನ್ ಅಂತೇಳಿ GPSTR 20 ಮಾರ್ಕ್ಸ್ ಇಟ್ಟಾನ. GPSTR ಹೈಸ್ಕೂಲ್ಗೆ ಎಷ್ಟು ಇಟ್ಟಾನ ಅಂತಂದ್ರೆ 15 ಇಟ್ಟಾನ. ಹೌದಮ್ಮ, ಇಲ್ಲಮ್ಮ ಅದ್ರ ಬಗ್ಗೆ ಮಾತಾಡೋದು ಬಾಡಿಗೆ. ಯಾಕಂತಂದ್ರೆ ನಾ ಮಾತಾಡಿ ಈಗ ಏನಾಗ್ಯದ ಅಂತಂದ್ರ ಕೆಲವೊಬ್ಬರಿಗೆ ಇದು ಅನ್ಸ್ಯದ, ಹ್ಯಾಂಗ ಬರ್ತದ ಹಂಗ ಹೋಗೋದು ಜಾತ್ರಿ. ಹೌದಲ್ಲಮ್ಮ, ಅದ್ರನ್ನು ಕೂಡ ನಾವು ಎಚ್ಚರಿಕೆಯಿಂದ ಓದ್ಬೇಕು. ಆಮೇಲೆ 20 ಮಾರ್ಕ್ಸಿಂದ ಇಡೋದ್ರಿಂದ ವ್ಯಾಲ್ಯೂ ಎಜುಕೇಶನ್ ಸ್ಪೆಷಲಿ 9, 10, 11, 9, 8, 10 ಇದು ಸ್ಪೆಷಲ್ ಒಂದು ಬುಕ್ ಬಿಟ್ಟನ್ ಯಾರಿಗೆ ಗೌರ್ಮೆಂಟ್ ಸ್ಕೂಲ್ದೊಳಗ. ಅವು ತಗೊಂಡು ಹೋದ್ರಿ ಕವರ್ ಆಗ್ತದೆ ಗ್ಯಾರಂಟಿ. ಅದಕ್ಕೆ ಬಿಟ್ರೆ ಬೇರೆ ಯೂಟ್ಯೂಬ್ದಾಗ ಸುಮ್ನೆ ಮೌಲ್ಯ ಶಿಕ್ಷಣ ಅಂತ ಹಾಕೋದು, ಏನ್ರಿ ಹೇಳೋದು ಗೋಳ, ಅವು ಏನು ಕೇಳಕ್ ಹೋಗ್ಬೇಡ್ರಮ್ಮ. ಹಾಗಾಗಿ ಗೋರ್ಮೆಂಟ್ ಬುಕ್ಕೇ ಬಿಟ್ಟನ, ಆ ಗೋರ್ಮೆಂಟ್ ಬುಕ್ಕೇ ಓದ್ರಿ. 7ನೇ ಹಿಡ್ಕೊಂಡು ಬೇಕಾದ್ರೆ ಸಿಗ್ತಾವ ನಿಮ್ಮ ವ್ಯಾಲ್ಯೂ ಎಜುಕೇಶನ್. ಹಂಗಾಗಿ ಅದು ಓದ್ಬೇಕಟ್ಟೆ, ಅದರನ್ನ ಬರಲ್ರಿ. ಓದ್ಬೇಕು, ಕಾನ್ಸೆಪ್ಟ್ ಇಟ್ಕೋಬೇಕು, ಅದಕ್ಕೆ ಅಪ್ಲೈಡ್ ಮಾಡಿ ಬೇರೆ ಪ್ರಶ್ನೆ ಕೇಳ್ತಾನೆ. ಹಂಗಾಗಿ ನಾವು ಎಲಿಮಿನೇಟ್ ಮಾಡೋ ಸಲುವಾಗಿ ಆ ಬುಕ್ ಓದ್ಬೇಕು. ಕ್ವಶನ್ ಆನ್ಸರ್ ಎಲಿಮಿನೇಟ್ ಹ್ಯಾಂಗ್ ಮಾಡ್ಬೇಕು ಅನ್ನೋದು ಆ ಬುಕ್ ಹೇಳ್ಕೊಡ್ತಾವ ನಮ್ಗೆ. ಸೃಜನಶೀಲತೆ ಅಂದ್ರೆ ಏನು, ಪಾರದರ್ಶಕತೆ ಅಂದ್ರೆ ಏನು, ಸಹನಾಭೂತಿ ಅಂದ್ರೆ ಏನು, ಸ್ವ ಅನುಭೂತಿ ಅಂದ್ರೆ ಏನು, ಆಮೇಲೆ ಇವೆಲ್ಲವೂ ಕೂಡ ಕ್ರಿಯೇಟಿವಿಟಿ, ಇವೆಲ್ಲವೂ ಕೂಡ ಅದ್ರ ಒಳಗೆ ಕವರ್ ಆಗ್ಯಾವ. ಹಾ ಬಂದವಮ್ಮ, 8, 9, 10 ಸಪ್ರೇಟ್ ಬುಕ್ ಬಂದವ್ರಿ. ಇದೇ ವರ್ಷ ಬಂದವ ಅಂತ ಅನಿಸ್ತದ ನನಗೆ. ಬಹಳ ಕ್ವಾಲಿಟಿ ಬುಕ್, ಅದರಂತ ಬುಕ್ ಬೇರೆ ಮಾರ್ಕೆಟ್ದಾಗೂ ಸಿಗ್ಲಿಕ್ಕಿಲ್ಲ ಅಂತ ಅನಿಸ್ತದ. ಚಂದವ. ಇಲ್ಲಿ ಪಾರ್ಲಿಮೆಂಟ್ ಅಂತ ಬಂದಾಗ ನಾವು ಭಾರತ ದೇಶದ ಇಡೀ ಸಂವಿಧಾನದಲ್ಲಿ ಪಾರ್ಲಿಮೆಂಟ್ ಬಹಳ ಮಾತೃಸ್ಥಾನವನ್ನ ಪಡ್ಕೊಂಡಿರುವಂತದ್ದು. ಹಾಗಾಗಿ ಈ ಪಾರ್ಲಿಮೆಂಟ್ ಏನಂತ ಕರಿತೀವಿ ಅಂತಂದ್ರೆ ಕೇಂದ್ರ ಶಾಸಕಾಂಗ ಅಂತ ತಿಳ್ಕೊಂಡು ಕರಿತೀವಿ. ಕೇಂದ್ರ ಶಾಸಕಾಂಗ. ಹಾಗಾದ್ರ ಈ ಕೇಂದ್ರ ಶಾಸಕಾಂಗಕ್ಕೆ ನಾವು ಏನಂತ ಕರಿಬಹುದು ಅಂತಂದ್ರೆ ಪಾರ್ಲಿಮೆಂಟ್ ಅಂತ ಹೇಳ್ಬಹುದು. ಪಾರ್ಲಿಮೆಂಟಿಗೆ ಇನ್ನೊಂದು ಹೆಸರು ಏನು ಅಂತಂದ್ರೆ ಕೇಂದ್ರ ಶಾಸಕ. ಹಾಗಾದ್ರೆ ಈ ಪಾರ್ಲಿಮೆಂಟ್ ಅಂತಕ್ಕಂಥದ್ದನ್ನ ಮೊಟ್ಟ ಮೊದಲ ಬಾರಿಗೆ ಅಳವಡಿಸಿಕೊಂಡಂತ ರಾಷ್ಟ್ರ ಯಾವುದು ಅಂತಂದ್ರೆ 1215ರಲ್ಲಿ ಬ್ರಿಟನ್ ದೇಶ. ಯಾವ ದೇಶ ರೀ? ಬ್ರಿಟನ್ ದೇಶ. ಈ ಬ್ರಿಟನ್ ದೇಶ ಮೊಟ್ಟ ಮೊದಲ ಬಾರಿಗೆ ಪಾರ್ಲಿಮೆಂಟ್ ಪರಿಕಲ್ಪನೆಯನ್ನ ಜಗತ್ತಿಗೆ ಕೊಟ್ಟಿರುವಂತದ್ದು. ಹಾಗಾಗಿ ಮದರ್ ಆಫ್ ದಿ ಪಾರ್ಲಿಮೆಂಟ್ ಅಂತ ಎದು ಕರಿತೀವಿ ಅಂತಂದ್ರ ಇದು ಬ್ರಿಟನ್ ದೇಶ ಕರಿತೀವಿ. ಹಾಗಾಗಿ ಭಾರತ ದೇಶದ ಶಾಸಕಾಂಗಕ್ಕೂ ಕೂಡ ಏನಂತ ಕರೀತಾರ ಅಂತಂದ್ರೆ ಪಾರ್ಲಿಮೆಂಟ್ ಅಂತ ಹೇಳಿ ಕರೀತಾರೆ. ನೀವು ಬೇರೆ ಬೇರೆ ನಮ್ಮ ನೆರೆ ರಾಷ್ಟ್ರಗಳು ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ ಕೂಡ ನೀವು ಸಂಸತ್ತಿನ ಹೆಸರುಗಳನ್ನ ನೋಡಬಹುದು. ಯಾಕಂತಂದ್ರೆ ಎಕ್ಸಾಮ್ ದೃಷ್ಟಿಯಿಂದ ಕೇಳ್ತಾನೆ. ಭಾರತ ದೇಶದ ಸಂಸತ್ತಿನ ಹೆಸರು ಏನು? ಪಾರ್ಲಿಮೆಂಟ್. ಅಥವಾ ಪಾರ್ಲಿಮೆಂಟಿಗೆ ನಮ್ಮಲ್ಲಿ ಏನಂತ ಕರಿತೀವಿ ಅಂತಂದ್ರೆ ಕೇಂದ್ರ ಶಾಸಕಾಂಗ. ಏನಂತ ಕರಿತೀವ್ರಿ? ಕೇಂದ್ರ ಶಾಸಕಾಂಗ. ಅದೇ ರೀತಿಯಾಗಿ ನೀವು ಉದಾಹರಣೆ ನೋಡ್ಬೋದು. ಅಫ್ಘಾನಿಸ್ತಾನದೊಳಗೆ ಏನಂತ ಕರೀತಾರ ಅಂತಂದ್ರ ಅಫ್ಘಾನಿಸ್ತಾನ್ ಶೋರಾ ಅಂತ ಕರೀತಾರೆ. ಅಫ್ಘಾನಿಸ್ತಾನದ ಸಂಸತ್ತಿನ ಹೆಸರು ಶೋರಾ. ಪಾಕಿಸ್ತಾನ್ ನ್ಯಾಷನಲ್ ಅಸೆಂಬ್ಲಿ ಅಂತ ತಿಳ್ಕೊಂಡು ಕರೀತಾರೆ. ನ್ಯಾಷನಲ್ ಅಸೆಂಬ್ಲಿ. ಇನ್ನು ಆಸ್ಟ್ರೇಲಿಯಾ ಮೇನ್ ದೇಶಗಳನ್ನ ನೆನ್ಪಿಟ್ಕೋಬೇಕು. ಇದೇ ಕರೀತಾರೆ ನ್ಯಾಷನಲ್ ಅಸೆಂಬ್ಲಿ. ಯಾವದ್ರಿ? ಆಸ್ಟ್ರೇಲಿಯಾ. ಇನ್ನು ನೇಪಾಳ ದೇಶದ ಸಂಸತ್ತಿನ ಹೆಸರು ಏನಂತ ಕರೀತಾರ ಅಂತಂದ್ರೆ ನ್ಯಾಷನಲ್ ಪಂಚಾಯತ್ ಅಂತ ಕರೀತಾರೆ. ಆಮೇಲೆ ಡೆನ್ಮಾರ್ಕ್ ಫೋಕ್ರಿಂಗ್ ಅಂತ ಕರೀತಾರೆ. ಫೋಕ್ರಿಂಗ್ ಡೆನ್ಮಾರ್ಕ್. ಇನ್ನು ಜರ್ಮನಿ ದೇಶದ ಸಂಸತ್ತಿನ ಹೆಸರು ಬುಂಡೆಸ್ಟಾಗ್. ಏನಂತ ಕರೀತಾರ್ರಿ? ಬುಂಡೆಸ್ಟಾಗ್. ಜಪಾನ್ ದೇಶದ ಸಂಸತ್ತಿನ ಹೆಸರು ಡಯೆಟ್. ಜಪಾನ್ ಸಂಸತ್ತಿನ ಹೆಸರು ಡಯೆಟ್. ಅಮೆರಿಕ ಸಂಸತ್ತಿನ ಹೆಸರು ಕಾಂಗ್ರೆಸ್. ಏನಂತ ಕರೀತಾರ್ರಿ? ಕಾಂಗ್ರೆಸ್. ಈ ರೀತಿ ನೀವು ಬೇರೆ ಬೇರೆ ದೇಶದನ್ನು ಕೂಡ ನೋಡ್ಬೋದು. ಬಟ್ ಬಹುಮುಖ್ಯವಾಗಿ ಇಷ್ಟು ಗೊತ್ತಿದ್ರೆ ಸಾಕು. ಆಮೇಲೆ ಮಾಲ್ಡೀವ್ಸ್ ಮಜ್ಲಿಸ್ ಅಂತ ಕರೀತಾರೆ. ಮಾಲ್ಡೀವ್ಸ್ದು ಮಜ್ಲಿಸ್. ಆಮೇಲೆ ಮಯನ್ಮಾರ್ ಪೀಪಲ್ ಅಸೆಂಬ್ಲಿ ಅಂತ ಕರೀತಾರೆ. ಪೀಪಲ್ ಅಸೆಂಬ್ಲಿ. ಇಷ್ಟು ನೆನಪಿಟ್ರೆ ಸಾಕು. ಮತ್ತೆ ಬೇರೆ ಬೇರೆ ದೇಶದನ್ನು ಕೂಡ ಕೇಳಬಹುದು. ಬಹುತೇಕ ಭಾರತ ದೇಶದ ಸುತ್ತುವರೆದಂತಹ ರಾಷ್ಟ್ರಗಳದ್ದು ಇಷ್ಟು ನೆನಪಿಟ್ರೆ ಸಾಕು. ಡೆನ್ಮಾರ್ಕ್ ಫೋಕ್ರಿಂಗ, ಜರ್ಮನಿ ಬುಂಡೆಸ್ಟಾಗ, ಜಪಾನ್ ಡಯೆಟ್,
ಅಮೆರಿಕ ಕಾಂಗ್ರೆಸ್, ಮಾಲ್ಡೀವ್ಸ್ ಮಜ್ಲಿಸ್, ಮಯನ್ಮಾರ್ ಪೀಪಲ್ ಅಸೆಂಬ್ಲಿ, ಅಫ್ಘಾನಿಸ್ತಾನ್ ಶೋರಾ, ಪಾಕಿಸ್ತಾನ್ ನ್ಯಾಷನಲ್ ಅಸೆಂಬ್ಲಿ, ಆಸ್ಟ್ರೇಲಿಯಾ ನ್ಯಾಷನಲ್ ಅಸೆಂಬ್ಲಿ, ನೇಪಾಳ ನ್ಯಾಷನಲ್ ಪಂಚಾಯತ್. ಇಷ್ಟೇನು ಅಂತಂದ್ರ ಈ ವಿವಿಧ ದೇಶಗಳಲ್ಲಿ ಸಂಸತ್ತಿಗಿರುವಂತ ಹೆಸರುಗಳು ಅಂತ ತಿಳ್ಕೊಂಡು ನಾವು ನೋಡ್ಬೋದು. ಇನ್ನು ಜೊತೆಗೆ ಈ ಸಂಸತ್ತು ಅಂದ ತಕ್ಷಣ ಭಾರತ ದೇಶದ ಸಂಸತ್ತಿನ ಹೆಸರು ಪಾರ್ಲಿಮೆಂಟ್ ಅಂತ ಹೇಳಿದ್ವಿ. ಹಾಗಾದರೆ ಈ ಪಾರ್ಲಿಮೆಂಟ್ ಅಂತಕ್ಕಂಥ ವರ್ಡ್ ಯಾವ ಭಾಷೆಯ ಪದ ಅದರಿ? ಯಾವ ಭಾಷೆ ಪದ ಅದರಿ? ಇದು ಇಂಗ್ಲಿಷ್ ಭಾಷೆಯ ಪದ. ಯಾವದ್ರಿ? ಇಂಗ್ಲಿಷ್ ಭಾಷೆ. ಬಟ್ ಇದಕ್ಕ ಕನ್ನಡದಾಗ ಏನಂತ ಕರಿತೀವಿ? ಸಂಸತ್. ಏನಂತ ಕರಿತೀವ್ರಿ? ಸಂಸತ್. ಹಾಗಾದ್ರೆ ಈ ಪಾರ್ಲಿಮೆಂಟ್ ಎಂಬ ಪದವು ಇಂಗ್ಲಿಷ್ ಭಾಷೆಯಲ್ಲಿ ಪಾರ್ಲಿಮೆಂಟ್ ಅಂತ ಕರೀತಾರ. ಹಾಗಾದ್ರೆ ಪಾರ್ಲಿಮೆಂಟ್ ಅಂತಕ್ಕಂಥ ಪದ ಫ್ರೆಂಚ್ ಭಾಷೆಯಿಂದ ಬಂದಿದೆ. ಯಾವ ಭಾಷೆ? ಫ್ರೆಂಚ್ ಭಾಷೆ. ಹಾಗಾದ್ರೆ ಫ್ರೆಂಚ್ ಭಾಷೆ ಯಾವ ಪದ ಅಂತಂದ್ರ ಪಾರ್ಲರ್. ಫ್ರೆಂಚ್ ಭಾಷೆಯ ಪಾರ್ಲರ್ ಎಂಬ ಪದದಿಂದ ಬಂದಿದೆ. ಹಾಗಾದ್ರೆ ಫ್ರೆಂಚ್ ಭಾಷೆಯಲ್ಲಿ ಪಾರ್ಲರ್ ಎಂದರೆ ಮಾತನಾಡು. ಯಾವ ಅರ್ಥ ಕೊಡ್ತದ್ರಿ? ಮಾತನಾಡು. ಅದ್ರ ಸಲುವಾಗಿ ಪಾರ್ಲಿಮೆಂಟ್ ಒಳಗ ಚರ್ಚೆ ನಡೀತದ ಅಂತ ಮಾತನಾಡ್ತಾರೆ. ಹಾಗಾಗಿ ಪಾರ್ಲಿಮೆಂಟ್ ಎಂಬ ಪದವು ಇಂಗ್ಲಿಷ್ ಪದವಾಗಿದ್ದು, ಇಂಗ್ಲಿಷ್ ಪದವು ಫ್ರೆಂಚ್ ಭಾಷೆಯ ಪಾರ್ಲರ್ ಎಂಬ ಪದದಿಂದ ಬಂದಿದೆ. ಫ್ರೆಂಚ್ ಭಾಷೆಯಲ್ಲಿ ಪಾರ್ಲರ್ ಎಂದರೆ ಮಾತನಾಡು ಎಂಬ ಅರ್ಥವನ್ನ ನೀಡುತ್ತದೆ. ಇಷ್ಟೇನು ಅಂತಂದ್ರ ಈ ಪಾರ್ಲಿಮೆಂಟಿನ ಪದದ ಅರ್ಥವನ್ನ ನಾವು ತಿಳ್ಕೋಬಹುದು. ಇನ್ನ ಮುಂದುವರೆದು ನೋಡುದೇ ಆದ್ರ ಭಾರತ ದೇಶದಲ್ಲಿ ಪಾರ್ಲಿಮೆಂಟ್ ಎಷ್ಟು ಸದನಗಳಿಂದ ಕೂಡಿದೆ ಅಂತಂದ್ರ 2 ಸದನಗಳಿವೆ. ಒಂದನೇದ್ದು ಲೋಕಸಭೆ, ಎರಡನೇದ್ದು ರಾಜ್ಯಸಭೆ. ಕೆಲವೊಂದು ಡೈರೆಕ್ಟ್ ಪ್ರಶ್ನೆ ಇದ್ದಾಗ ಈಜಿನೇ ಕೇಳಿರ್ತಾನ್ರಿ ಅಮ್ಮ. ಹಾಗಾಗಿ ನೀವು ಈಜಿ ಇದೆ ಅಂತ ಹೇಳಿ ಅದಕ್ಕೆ ನೆಗ್ಲೆಕ್ಟ್ ಮಾಡಂಗಿಲ್ಲ. ಹಾಗಾಗಿ ಈ ಲೋಕಸಭೆ ಮತ್ತು ರಾಜ್ಯಸಭೆ ಕೂಡ್ಕೊಂಡೆ ಏನಂತ ಕರಿತೀವಿ ಅಂತಂದ್ರೆ ಸಂಸತ್ತು ಅಂತ. ಇವು 2 ಮನಿ ಸೇರೆ ಏನಂತ ಕರೀತಾರ ಅಂತಂದ್ರೆ ಸಂಸತ್. ಆದ್ರ ಒಂದ್ ಅಬ್ಸರ್ವೇಷನ್ ಮಾಡ್ರಿ, ಈ ಸಂಸತ್ತಿನೊಳಗೆ 2 ಸದನಗಳು ಇರೋದ್ರಿಂದ ಲೋಕಸಭೆ ಏನನ್ನು ಪ್ರತಿನಿಧಿಸುತ್ತದೆ, ರಾಜ್ಯಸಭೆ ಏನನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳ್ತಾನೆ. ಲೋಕಸಭೆ ಏನ್ ರೆಪ್ರೆಸೆಂಟೇಷನ್ ಮಾಡ್ತದ ಅಂತಂದ್ರ ಜನರನ್ನ ಪ್ರತಿನಿಧಿಸುತ್ತದೆ. ಹಾಗಾದ್ರೆ ರಾಜ್ಯಸಭೆ ರಾಜ್ಯಗಳನ್ನು ಪ್ರತಿನಿಧಿಸುತ್ತದೆ. ನೋಡ್ರಿ, ಲೋಕಸಭೆ ಜನರನ್ನ ರೆಪ್ರೆಸೆಂಟೇಷನ್ ಮಾಡಿದ್ರೆ ರಾಜ್ಯಸಭೆ ರಾಜ್ಯಗಳನ್ನ ರೆಪ್ರೆಸೆಂಟೇಷನ್ ಮಾಡ್ತದೆ. ಹಾಗಾಗಿ ರಾಜ್ಯಸಭೆ ರಾಜ್ಯಗಳನ್ನ ಪ್ರತಿನಿಧಿಸುತ್ತದೆ, ಲೋಕಸಭೆ ಜನರನ್ನ ಪ್ರತಿನಿಧಿಸುತ್ತದೆ ಅಂತ ತಿಳ್ಕೊಂಡು ನಾವು ನೋಡ್ತೀವಿ. ಹಾಗಾದರೆ ನಂಬಲ್ಲಿ ರಾಷ್ಟ್ರಪತಿಗಳು ಸಂಸತ್ತಿನ ಅವಿಭಾಜ್ಯ ಅಂಗ ಅಂತ ತಿಳ್ಕೊಂಡು ಕರಿತೀವಿ. ಸಂಸತ್ತಿನ ಅವಿಭಾಜ್ಯ ಅಂಗ. ಯಾಕಂತಂದ್ರ ನಿಮಗೆ ಪ್ರಶ್ನೆ ಹಿಂಗ್ ಕೇಳ್ಬೋದು, ಭಾರತದ ಸಂಸತ್ತಿನ ಅವಿಭಾಜ್ಯ ಅಂಗ ಅಂತ ಯಾರು ಅಂತ ಕೇಳಲ್ಲ ನಿಮಗ. ಬಟ್ ಏನಂತ ಕೇಳ್ತಾನ ಅಂತಂದ್ರ ಯಾವುದೇ ಸದನದ ಸದಸ್ಯ ಇಲ್ಲದಿದ್ದರೂ ಸಂಸತ್ತಿನ ಅವಿಭಾಜ್ಯ ಅಂಗ ಯಾರಾಗಿರುತ್ತಾರೆ ಅಂತ ಕೇಳ್ತಾನೆ. ರಾಷ್ಟ್ರಪತಿ. ಯಾಕಂತಂದ್ರ ಈತ ರಾಜ್ಯಸಭಾ ಸದಸ್ಯನೂ ಇಲ್ಲ, ಈತ ಲೋಕಸಭಾ ಸದಸ್ಯನೂ ಇಲ್ಲ. ಆದ್ರೂ ಕೂಡ ಇವ್ರಿಗೆ ಎಂತ ಸ್ಥಾನ ಕೊಟ್ಟದ ಸಂವಿಧಾನ ಅಂತಂದ್ರ ಇವರು ಪಾರ್ಟ್ ಆಫ್ ಪಾರ್ಲಿಮೆಂಟ್ ಅಂತ ಕರಿತೀವಿ, ಅಥವಾ ಸಂಸತ್ತಿನ ಅವಿಭಾಜ್ಯ ಅಂಗ ಅಂತ ತಿಳ್ಕೊಂಡು ಕರಿತೀವಿ. ಹಾಗಾಗಿ ರಾಷ್ಟ್ರಪತಿಗಳ ಇಲ್ಲಿ ಸದನದೊಳಗ ಅಥವಾ ಪಾರ್ಲಿಮೆಂಟ್ದೊಳಗೆ ಏನದ ಅಂತಂದ್ರೆ ಬಹಳ ಮಹತ್ವದ ಪಾತ್ರವನ್ನ ವಹಿಸ್ತಾರ. ಕಾರಣ ಏನು ಅಂತಂದ್ರ ಯಾವುದೇ ಉಭಯ ಸದನಗಳಿಂದ ಪಾಸಾಗಿ ಬಂದಿರುವಂತ ಮಸೂದೆಗಳಿಗೆ ಶಾಸನ ರೂಪ ಬರಬೇಕು, ಕಾಯ್ದೆ ಆಗ್ಬೇಕು ಅಂತಂದ್ರೆ ಇವ್ರ ಸಿಗ್ನೇಚರ್ ಬೇಕು. ಯಾರ್ದ್ರಿ? ಇವ್ರು. 2 ಸದನಗಳಿಂದ ಪಾಸಾಗಿ ಬಂದಿರತಕ್ಕಂತ ಮಸೂದೆಗೆ ಇವ್ರು ಸಹಿ ಹಾಕಿದ್ರು ಅಂತಂದ್ರೆ ಅದು ಕಾಯ್ದೆ ಆಗ್ತದೆ ಅಥವಾ ಅದು ಶಾಸನ ಆಗ್ತದೆ. ಹಾಗಾಗಿ ಇವ್ರಿಗೆ ಏನಂತ ಕರಿತೀವಿ ಅಂತಂದ್ರೆ ಸಂಸತ್ತಿನ ಅವಿಭಾಜ್ಯ ಅಂಗ ಅಂತ ತಿಳ್ಕೊಂಡು ನಾವು ನೋಡ್ತೀವಿ. ಹೀಗಾಗಿ ಪಾರ್ಲಿಮೆಂಟಿನ ಪಾತ್ರ ಈ ರೀತಿಯಾಗಿರುವಂತದ್ದು ಭಾರತ ದೇಶದಲ್ಲಿ. ಇನ್ನು ಮುಂದುವರೆದು ಇದು ಅಲ್ಲದೆ ಒಂದ್ ಸ್ವಲ್ಪ ಎದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತಂದ್ರೆ ಸಂಸತ್ತಿನ ಪಾರ್ಲಿಮೆಂಟ್ ಅಂತಕ್ಕಂಥದ್ದು ಹಳೆ ಪಾರ್ಲಿಮೆಂಟ್. ಇದು ಯಾವಾಗ ಸ್ಥಾಪನೆ ಆಯ್ತು? ಈಗ ಹೊಸ ಪಾರ್ಲಿಮೆಂಟ್ ಅಲ್ಲ. ಇತ್ತೀಚೆಗಾಗಿ ನರೇಂದ್ರ ಮೋದಿ ಅವರು ಹೊಸ ಸಂಸತ್ ಭವನ್ ಅನ್ನ ಉದ್ಘಾಟನೆ ಮಾಡ್ಯಾರ. ಬಟ್ ಹಳಿ ಪಾರ್ಲಿಮೆಂಟ್ ಇದು ಯಾವಾಗ ಸ್ಥಾಪನೆ ಆಯ್ತು ಅಂತಂದ್ರೆ 1921ರಲ್ಲಿ ಆರಂಭ ಆಗ್ತದೆ. ಫೆಬ್ರವರಿ 12ನೇ ತಾರೀಕು
ನೆನ್ಪಿಟ್ಕೊಡ್ರಿ, ಇದು ಬಹಳ ಸಲ ಎಕ್ಸಾಮ್ ಕೇಳೇನ್ರಿ. ಯಾವಾಗ ಕಟ್ಟಡ ಪ್ರಾರಂಭ ಆಯ್ತು, ಯಾವಾಗ ಕಟ್ಟಡ ಮುಗೀತು ಅಂತ ಪ್ರಶ್ನೆ ಕೇಳೇನ್. ಹಾಗಾಗಿ ಇಲ್ಲಿ 1921ರಲ್ಲಿ ಇದು ಆರಂಭ ಆಗ್ತದೆ, ಅಂದ್ರೆ ಶಂಕು ಸ್ಥಾಪನೆ ಆಗ್ತದೆ, ಕಟ್ಟಡ ಆರಂಭ ಆಗ್ತದ. ಆರಂಭ ಮಾಡಿದಂತ ವ್ಯಕ್ತಿ ಯಾರು, ಅದು ಬಹಳ ಇಂಪಾರ್ಟೆಂಟ್. ಆರಂಭ ಮಾಡಿರ್ತಕ್ಕಂಥ ವ್ಯಕ್ತಿ ಅಂತಂದ್ರ ಆರ್ಥರ್ ಡ್ಯೂಕ್ ಕನಾಟ್ ಅಂತ ಹೇಳಿ ಈತನ ಹೆಸರು. ಈತ ಯಾರೀ ಸರ್ ಅಂತಂದ್ರ ರಾಣಿ ವಿಕ್ಟೋರಿಯಾಳ 4ನೇ ಮಗ. ಯಾರು? ಆರ್ಥರ್ ಡ್ಯೂಕ್ ಕನಾಟ್ ಅಂತಕ್ಕಂಥ ವ್ಯಕ್ತಿ. ಇದಕ್ಕೆ ಏನ್ ಮಾಡ್ತಾನ ಅಂತಂದ್ರೆ ಗುದ್ದಲಿ ಪೂಜಾ ಮಾಡ್ತಾನ, ನಮ್ ಕಡೆ ಹಳ್ಳಿ ಕರಿತೀವಲ್ಲ, ಅಥವಾ ಶಂಕುಸ್ಥಾಪನೆಯನ್ನು ಮಾಡ್ತಾನೆ. ಹಾಗಾಗಿ ಇಲ್ಲಿ ಫೆಬ್ರವರಿ 12, 1921 ಆರಂಭ ಆಗಿರ್ತಕ್ಕಂಥ ಸಂಸತ್ ಭವನ ಕಟ್ಟಡ ಯಾವಾಗ ಮುಗೀತದ ಅಂತಂದ್ರ 1927 ಜನವರಿ 18ನೇ ತಾರೀಕು ಮುಗೀತು. 1927 ಜನವರಿ 18ನೇ ತಾರೀಕು. ಜನವರಿ 18ನೇ ತಾರೀಕು ಮುಗಿದಂತ ಸಂದರ್ಭದಲ್ಲಿ ಆಗಿನ ಕಾಲದ ವೈಸ್ರಾಯ್ ಯಾರಿದ್ರು ಮತ್ತು ಆಗಿನ ಕಾಲದ ಗವರ್ನರ್ ಯಾರಾಗಿದ್ರು ಅಂತಂದ್ರ ಲಾರ್ಡ್ ಇರ್ವಿನ್ ಅವರು ಉದ್ಘಾಟನೆ ಮಾಡ್ತಾರೆ. ಗವರ್ನರ್ ಲಾರ್ಡ್ ಇರ್ವಿನ್. ಈ ಲಾರ್ಡ್ ಇರ್ವಿನ್ ಅವರ ನೇತೃತ್ವದಲ್ಲಿ ಏನಾಗ್ತದ ಅಂತಂದ್ರೆ ಇದು ಉದ್ಘಾಟನೆಗೊಳ್ತದೆ. ಹಾಗಾಗಿ ಕಟ್ಟಡ ಪ್ರಾರಂಭ ಆಗೋದು ಯಾವಾಗ್ರಿ? 1921 ಫೆಬ್ರವರಿ 12ಕ್ಕೆ ಸ್ಟಾರ್ಟ್ ಆಗ್ತದ. ಶಂಕುಸ್ಥಾಪನೆ ಮಾಡಿದವ್ರು ಯಾರು ಅಂತಂದ್ರೆ ಆರ್ಥರ್ ಡ್ಯೂಕ್ ಕನಾಟ, ರಾಣಿ ವಿಕ್ಟೋರಿಯಾಳ 4ನೇ ಮಗ. ಹಾಗಾದ್ರೆ ಇದು ಕಂಪ್ಲೀಟ್ ಆಗಿ ಉದ್ಘಾಟನೆಗೊಂಡದ್ದು 1927 ಜನವರಿ 18. ಹಾಗಾದ್ರೆ ಇದರ ಉದ್ಘಾಟನೆ ಮಾಡಿದಂತ ವ್ಯಕ್ತಿ ಯಾರು ಅಂತಂದ್ರೆ ಲಾರ್ಡ್ ಇರ್ವಿನ್. ಬಟ್ ಕಟ್ಟಿದವರು ಯಾರು? ಶಿಲ್ಪಿಗಳು. ಪಾರ್ಲಿಮೆಂಟ್ ಕಟ್ಟಿದಂತ ಇಬ್ಬರು ಶಿಲ್ಪಿಗಳು ಎಡ್ವಿನ್ ಲುಟಿನ್ಸ್, ಹರ್ಬರ್ಟ್ ಬೇಕರ್ ಅಂತಕ್ಕಂಥ ವ್ಯಕ್ತಿ. ಎಡ್ವಿನ್ ಲುಟಿನ್ಸ್ ಮತ್ತು ಹರ್ಬರ್ಟ್ ಬೇಕರ್ ಅಂತಕ್ಕಂಥ ಶಿಲ್ಪಿಗಳು ಪಾರ್ಲಿಮೆಂಟ್ ಅನ್ನ ಕಟ್ಟಿರ್ತಕ್ಕಂಥವ್ರು 1927 ಸಂದರ್ಭದಲ್ಲಿ. ಹಾಗಾಗಿ ಇವರಿಬ್ರು ಏನಂತ ಹೇಳ್ತೀವಿ ಅಂತಂದ್ರೆ ಶಿಲ್ಪಿಗಳು ಅಂತ ಹೇಳಿ. ಇನ್ನು ಜೊತೆಗೆ ಈ ಶಿಲ್ಪಿಗಳಿಂದ ಏನಾಯ್ತು ಅಂತಂದ್ರ ಈ ಪಾರ್ಲಿಮೆಂಟ್ ತಯಾರಾಯ್ತು, ಅಥವಾ ಈ ಪಾರ್ಲಿಮೆಂಟ್ ಅಂತಕ್ಕಂಥದ್ದು ನಿರ್ಮಾಣ ಆಯ್ತು ಅಂತ ತಿಳ್ಕೊಂಡು ನೋಡ್ತೀವಿ. ಆದ್ರೆ ಈ ಸಂಸತ್ತಿನ ಭವನದ ಮ್ಯಾಗ ಒಂದು ಸಲ ದಾಳಿ ಆಗ್ತದೆ. ಭಯೋತ್ಪಾದಕರು ಅಟ್ಯಾಕ್ ಅನ್ನ ಮಾಡ್ತಾರೆ. ಯಾವಾಗ ಮಾಡಿದ್ರು ಅಂತಂದ್ರ 2001ರಲ್ಲಿ ಡಿಸೆಂಬರ್ 13ನೇ ತಾರೀಕು ಬ್ಲಾಕ್ ಡೇ ಅಂತ ಆಚರಣೆ ಮಾಡ್ತೀವಿ ನೋಡಿ. ಇಲ್ಲಿ 2001ರಲ್ಲಿ ಡಿಸೆಂಬರ್ 13ನೇ ತಾರೀಕು ಪಾರ್ಲಿಮೆಂಟಿನ ಮೇಲೆ ದಾಳಿ ಮಾಡಿರ್ತಕ್ಕಂಥವ್ರು ಹಾಗಾದ್ರೆ ಯಾರು ಅಂತಂದ್ರ ಲಷ್ಕರ್ ಎ ತೊಯಾಬ್ ಮತ್ತು ಜೈಷ್ ಎ ಮಹಮ್ಮದ್ ಅಂತಕ್ಕಂಥ ಉಗ್ರ ಸಂಘಟನೆಗಳ ಮುಖಾಂತರ ಈ 2001ರಲ್ಲಿ ಪಾರ್ಲಿಮೆಂಟಿನ ಮೇಲೆ ದಾಳಿ ನಡೀತು. ಇದು ನೆನ್ಪಿಟ್ಕೊಳ್ರಿ. ಲಷ್ಕರ್ ಎ ತೊಯಬ್ ಮತ್ತು ಜೈಷ್ ಎ ಮಹಮ್ಮದ್ ಅಂತಕ್ಕಂತಹ ಉಗ್ರ ಸಂಘಟನೆಗಳಿಂದ ಇಲ್ಲಿ ಏನಾಯ್ತು ಅಂತಂದ್ರೆ 2001ರಲ್ಲಿ ದಾಳಿ ಆಯ್ತು. ಹಾಗಾದ್ರೆ ಜೈಷ್ ಎ ಮಹಮ್ಮದ್ ಅಂತಕ್ಕಂಥ ಸಂಘಟನೆಯ ರೂವಾರಿ ಯಾರು ಅಂತಂದ್ರೆ ಅಫ್ಜಲ್ ಗುರು ಅಂತಕ್ಕಂಥ ವ್ಯಕ್ತಿಗೆ ಭಾರತ ದೇಶದ ದೆಹಲಿ ತಿಹಾರ್ ಜೈಲ್ನಲ್ಲಿ ಏನಾಯ್ತು ಅಂತಂದ್ರ ಇವ್ರಿಗೆ ಗಲ್ಲು ಶಿಕ್ಷೆ ಆಗ್ತದ. ಅಫ್ಜಲ್ ಗುರು ಇವ್ರಿಗೆ ಗಲ್ಲು ಶಿಕ್ಷೆ ಆಗುದು ಯಾವಾಗ ಅಂತಂದ್ರೆ 2013ರಲ್ಲಿ ತಿಹಾರ್ ಜೈಲಿನಲ್ಲಿ. ಇಷ್ಟು ನಿಮಗ ಇದ್ರ ಹಿನ್ನೆಲೆ ಗೊತ್ತಿರ್ಬೇಕು ಪಾರ್ಲಿಮೆಂಟ್ಗೆ ಸಂಬಂಧಪಟ್ಟಂತೆ. ನೋಡ್ರಿ ಇನ್ನೊಂದ್ಸಲ, ಪಾರ್ಲಿಮೆಂಟ್ ಅಂತಕ್ಕಂಥದ್ರ ಕಟ್ಟಿದ ಶಿಲ್ಪಿ ಎಡ್ವಿನ್ ಲುಟಿನ್ಸ್ ಮತ್ತು ಹರ್ಬರ್ಟ್ ಬೇಕರ್ ಅಂತಕ್ಕಂಥವ್ರು. ಇದ್ರ ಮ್ಯಾಗ ದಾಳಿ ಆಗುದು 2001 ಡಿಸೆಂಬರ್ 13ನೇ ತಾರೀಕ. ಹಾಗಾದ್ರೆ ಮಾಡಿದ ಸಂಘಟನೆಗಳು ಯಾವುವು ಅಂತಂದ್ರ ಲಷ್ಕರ್ ಎ ತೊಯಬ್ ಮತ್ತು ಜೈಷ್ ಎ ಮಹಮ್ಮದ್. ಹಾಗಾದ್ರೆ ಜೈಷ್ ಎ ಮಹಮ್ಮದ್ ಸಂಘಟನೆಯ ರೂವಾರಿ ಯಾರಾಗಿದ್ರು ಅಂತಂದ್ರೆ ಅಫ್ಜಲ್ ಗುರು. ಹಾಗಾದ್ರೆ ಇವ್ರಿಗೆ ಗಲ್ಲು ಶಿಕ್ಷೆ ಯಾವಾಗ ಆಯ್ತು ಅಂತಂದ್ರೆ 2013 ತಿಹಾರ್ ಜೈಲಿನಲ್ಲಿ. ಎಲ್ಲೈತ್ರಿ? ತಿಹಾರ್ ಜೈಲಿನಲ್ಲಿ. ಇದು ಬಹಳ ಸಲ ಎಕ್ಸಾಮಿಗೆ ಕೇಳ್ಯಾರಿ, ಯಾವಾಗ ಗಲ್ಲು ಶಿಕ್ಷೆ ಆಯ್ತು, ಯಾವ ಜೈಲಿನಾಗ, ಮತ್ತೆ ಯಾರಿಗಾಯ್ತು ಅಂತ ಹೇಳಿ. ಅಫ್ಜಲ್ ಗುರು ಅಂತಕ್ಕಂಥ ವ್ಯಕ್ತಿಗೆ ಏನ್ ಮಾಡ್ತಾರ ಅಂತಂದ್ರ ಇಲ್ಲಿ ಗಲ್ಲು ಶಿಕ್ಷೆಯನ್ನ ಆಗ್ತದೆ. ಇದು ಪಾರ್ಲಿಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹಿನ್ನೆಲೆ. ಇನ್ನ ಇದು ಅಲ್ಲದೆ ಈಗ ಹೊಸದ ಸಂಸತ್ ಭವನ ಉದ್ಘಾಟನೆ ಆಗಿದೆ. ಹೊಸದ ಸಂಸತ್ತಿನ ಭವನವನ್ನ ಇತ್ತೀಚೆಗೆ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥದ್ದು. ಯಾವಾಗ ಮಾಡ್ತಾರೆ ಹೇಳ್ರಿ? 2023 ಮೇ
28ನೇ ತಾರೀಕು. ಎಷ್ಟ್ರಿ? ಮೇ 28ನೇ ತಾರೀಕು. ನೋಡ್ರಿ 2023 ಮೇ 28ನೇ ತಾರೀಕ ಉದ್ಘಾಟನೆ ಮಾಡಿದಂತ ವ್ಯಕ್ತಿ ಯಾರು ಅಂತಂದ್ರೆ ನಮ್ಮ ಪ್ರಧಾನಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರು. ಹಾಗಾದ್ರೆ ಈ ಹೊಸ ಸಂಸತ್ ಭವನದ ಉದ್ಘಾಟನೆ ಆಗುವುದು 2023. ಹಾಗಾದ್ರೆ ಇದನ್ನ ಕಟ್ಟಿದಂತ ವ್ಯಕ್ತಿ ಯಾರು ಅಂತಂದ್ರೆ ಬಿಮೆಲ್ ಪಟೇಲ್ ಅಂತ ಹೇಳಿ. ಬಿಮೆಲ್ ಪಟೇಲ್ ಅಂತಕ್ಕಂಥ ವ್ಯಕ್ತಿ ಇದನ್ನ ಕಟ್ಟಿದ ಶಿಲ್ಪಿ ಬಿಮೆಲ್ ಪಟೇಲ್, ಅಹಮದಾಬಾದಿನ ವ್ಯಕ್ತಿ. ಯಾರಿ? ಅಹಮದಾಬಾದಿನ ವ್ಯಕ್ತಿ. ಇನ್ನು ಇನ್ನೊಂದು ನಿಮಗೆ ಗೊತ್ತಿರಲಿ, ಇದು ಯಾವ ಆಕಾರದಲ್ಲಿದೆ ಅಂತಂದ್ರ ತ್ರಿಕೋನ ಆಕಾರದಲ್ಲಿ. ತ್ರಿಕೋನ ಆಕಾರದಲ್ಲಿದೆ. ಭಾರತದ ನೂತನ ಸಂಸತ್ ಭವನ ಯಾವ ಆಕಾರದಲ್ಲಿ ಇದೆ ಅಂತ ಕೇಳ್ತಾನ? ತ್ರಿಕೋನ ಆಕಾರದಲ್ಲಿ ಇದೆ. ಇವೇನು ಕೇಳಲ್ಲ ಅಂತ ಅನಿಸ್ತದ, ಆದ್ರೂ ಕೂಡ ನಿಮಗೆ ಒಂದು ಮಾಹಿತಿ ಇರ್ಲಿ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ತ್ರಿಕೋನ ಆಕಾರದಲ್ಲಿ ಇದನ್ನ ಸೃಷ್ಟಿ ಮಾಡಿರುವಂತದ್ದು. ಇನ್ನು ಜೊತೆಗೆ ಇಲ್ಲಿ ತ್ರಿಕೋನ ಆಕಾರದಲ್ಲಿ ರಚನೆ ಆಯಿತು. ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರ ಆಸನಗಳನ್ನ ಹೆಚ್ಚಿಸಲಾಗಿದೆ. ಇಲ್ಲಿ ಏನ್ ಮಾಡ್ಯಾರ ಅಂತಂದ್ರೆ ಕುಂದಿರ್ತಕ್ಕಂಥ ಏನು ಸೀಟ್ಗಳು ಇರ್ತಾವಲ್ಲ ಅವು ಹೆಚ್ಚಿಗೆ ಮಾಡಿರುವಂತದ್ದು. ಸುಮ್ಮನೆ ಮಾಹಿತಿಗಾಗಿರ್ಲಿ, ಲೋಕಸಭೆಯ ಸದಸ್ಯರ ಸ್ಥಾನಗಳು 888 ಜನರು ಆಸನವನ್ನ ಸಿದ್ಧಪಡಿಸಿರುವಂತದ್ದು. ಇನ್ನು ರಾಜ್ಯಸಭೆ 384 ಜನರು ಸಿಟ್ಟಿಂಗ್ ಅನ್ನ ಮಾಡಿರುವಂತದ್ದು. ಎಲ್ಲಿ? ಹೊಸ ಸಂಸತ್ ಭವನದೊಳಗೆ. ಇನ್ನು ಲೋಕಸಭೆಯ ಸಿಂಬಲ್ ನವಿಲು ಅಂತ ಮಾಡಿರುವಂತದ್ದು, ರಾಜ್ಯಸಭೆಯ ಸಿಂಬಲ್ ಕಮಲ ಅಂತ ಮಾಡಿರುವಂತದ್ದು. ಲೋಟಸ್ ಅಂಡ್ ಪಿಕಾಕ್ ಅಂತ ಕರಿತೀವಿ. ಲೋಕಸಭೆದು ನವಿಲು, ಹಾಗಾದ್ರೆ ರಾಜ್ಯಸಭೆದು ಕಮಲ ಅಂತಕ್ಕಂಥ ಸಿಂಬಲ್ ಅನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಸಿಟ್ಟಿಂಗ್ಸ್ ಲೋಕಸಭೆ 888, ಇದು ಎಷ್ಟು ಅಂತಂದ್ರೆ 384 ಆಸನಗಳನ್ನ ಈ ಹೊಸ ಸಂಸತ್ ಭವನದಲ್ಲಿ ನಾವು ಕಾಣ್ತೀವಿ. ಇಷ್ಟು ನಿಮಗೆ ನೆನಪಿದ್ರ ಸಾಕು. ಬಟ್ ಇದು ಯಾವ ಶೈಲಿಯಲ್ಲಿ ಕಟ್ಟಲಾಗಿದೆ ಸರ್ ಅಂತಂದ್ರ ಇದು ಭಾರತ ದೇಶದ ಸಾಂಪ್ರದಾಯಿಕ ಶೈಲಿ ಮತ್ತು ಆಧುನಿಕ ಶೈಲಿ ಮಿಶ್ರಿತ. ಭಾರತ ದೇಶದ ಸಾಂಪ್ರದಾಯಿಕ ಶೈಲಿ ಮತ್ತು ಆಧುನಿಕ ಶೈಲಿ ಮಿಶ್ರಿತಗೊಂಡಿರುವಂತದ್ದು ನೂತನ ಸಂಸತ್ ಭವನ. ಬಟ್ ಹಳಿ ಸಂಸತ್ ಭವನದ ಶೈಲಿ ಏನದ ಅಂತಂದ್ರ ರೋಮನ್ ಕಲೋಸಿಯಂ ಶೈಲಿ. ರೋಮನ್ ಕಲೋಸಿಯಂ ಶೈಲಿಯೊಳಗೆ ಕಟ್ಟಲಾಗಿದೆ. ಹಳಿದು 1927ದಾಗ ಆಗಿರುವಂತದ್ದು. ಅದು ರೋಮನ್ ಕಲೋಸಿಯಂ ಶೈಲಿಯಲ್ಲಿ ಕಟ್ಟಲಾಗಿದೆ. ಬಟ್ ಇದು ಭಾರತದ ಸಾಂಪ್ರದಾಯಿಕ ಶೈಲಿ ಮತ್ತು ವೆಸ್ಟರ್ನ್ ಮಾಡೆಲ್ ಅನ್ನ ಸೇರಿಸಿ ಏನ್ ಮಾಡ್ಯಾರ ಅಂತಂದ್ರ ಈ ಒಂದು ಆಕಾರದಲ್ಲಿ ಕಟ್ಟಿರುವಂತದ್ದು. ಬಟ್ ತ್ರಿಕೋನದಾಗೆ ಯಾಕೆ ಕಟ್ಟಿದ್ರಿ ಸರ್? ಅದು ಲಕ್ಕಿ ಅಂತ್ರಿ. ತ್ರಿಕೋನದಾಗೆ ಯಾಕೆ ಕಟ್ಟರು ಅಂತಂದ್ರ ಅದು ಲಕ್ಕಿ, ಶುಭ ಸಂಕೇತ ಅಂತ. ಯಾಕಂತಂದ್ರೆ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಈ ತ್ರಿಕೋನ ಆಕಾರದಲ್ಲಿ ಯಾಕೆ ಕಟ್ಟರು ಅಂತಂದ್ರ ಇದು ಶುಭ ಸಂಕೇತ ಇರೋದ್ರಿಂದ ಈ ಒಂದು ಡಿಸೈನ್ ಅನ್ನ ಮಾಡಿರುವಂತದ್ದು. ಬಟ್ ಕಟ್ಟಿದಂತ ವ್ಯಕ್ತಿ ಯಾರು ಅಂತಂದ್ರೆ ಬಿಮೆಲ್ ಪಟೇಲ್ ಅಂತ ತಿಳ್ಕೊಂಡು ನಾವು ಕರಿತೀವಿ. ಇಷ್ಟು ನಿಮಗೆ ಗೊತ್ತಿದ್ರೆ ಸಾಕು. ಇನ್ನು ಬಹಳ ಮಹತ್ವದ ವಿಚಾರ ಏನು ಅಂತಂದ್ರ ಇಲ್ಲಿ ಸಂಸತ್ತಿನ ಅಧಿವೇಶನಗಳು ಅಂತ ತಿಳ್ಕೊಂಡು ಬರ್ತವೆ. ಸಂಸತ್ತಿನ ಅಧಿವೇಶನಗಳು. ಸಂಸತ್ತಿನ ಅಧಿವೇಶನಗಳು ಇಲ್ಲಿ 3 ರೀತಿಯಾಗಿರುವಂತ ಅಧಿವೇಶನಗಳು ಜರುಗುತ್ತವೆ. ನಿಮಗೆ ಗೊತ್ತಿರುವ ಹಾಗೆ ಬಜೆಟ್ ಅಧಿವೇಶನ ಅಂತ ಕರಿತೀವಿ. ಬಜೆಟ್ ಅಧಿವೇಶನ, ಬಜೆಟ್ ಅಧಿವೇಶನ, ಮಳೆಗಾಲ ಅಧಿವೇಶನ, ಮಳೆಗಾಲ ಅಧಿವೇಶನ, ಆಮೇಲೆ ಚಳಿಗಾಲ ಅಧಿವೇಶನ, ಚಳಿಗಾಲ ಅಧಿವೇಶನ ಅಂತ ಕರಿತೀವಿ. ಇದಕ್ಕೆ ಮುಂಗಾರು ಅಧಿವೇಶನ ಅಂತ ಹೊರಗೆ ಕರೀತಾರೆ. ಎದಕ್ರಿ? ಮಳೆಗಾಲಕ್ಕೆ ಮುಂಗಾರು ಅಧಿವೇಶನ ಅಂತ ಹೇಳಿ. ಹಾಗಾದ್ರೆ ಬಜೆಟ್ ಅಧಿವೇಶನದ ಅವಧಿ ಅಂತ ಕೇಳ್ತಾರೆ. ಹೇಳ್ರಿ, ಬಜೆಟ್ ಅಧಿವೇಶನ ಫೆಬ್ರವರಿದಿಂದ ಮೇ ಒಳಗೆ ನಡೀತಕ್ಕಂಥದ್ದು ಬಜೆಟ್ ಅಧಿವೇಶನ. ಫೆಬ್ರವರಿ ಟು ಮೇ. ಹಾಗಾದ್ರೆ ಮಳೆಗಾಲದ ಅಧಿವೇಶನ ಜುಲೈದಿಂದ ಸೆಪ್ಟೆಂಬರ್. ಜುಲೈದಿಂದ ಸೆಪ್ಟೆಂಬರ್. ಹಾಗಾದ್ರೆ ಚಳಿಗಾಲದ ಅಧಿವೇಶನ ನವೆಂಬರ್ದಿಂದ ಡಿಸೆಂಬರ್. ಇವು ಸಣ್ಣನೇ ಅನಿಸ್ತಾವ್ರಿ, ಬಟ್ ಎಕ್ಸಾಮ್ ಹಾಲ್ ನಾವು ಕೂತವ ಅಂತಂದ್ರೆ ದೊಡ್ಡ ಅನಿಸ್ತಾವ. ಯಾಕಂದ್ರೆ ಪ್ರೆಷರ್ ಇರ್ತದಲ್ಲ, ಆ ಕಾರಣಕ್ಕಾಗಿ ಇಂಥವು ಏನಾದ್ರೂ ತಪ್ಪು ಮಾಡಿ ಹಾಕಿದ್ರಿ ಅಂತ ನಿಮ್ ನೌಕರಿ ಆಗಲ್ಲ ಅಂತ ಅಲ್ಲೇ ಕುಂದಿರ್ಬೇಕು ನೀವು. ನಾನ್ ನೇರವಾಗಿ ಮಾತಾಡ್ತೀನಿ ರಮ್ಮ. ಯಾಕಂತಂದ್ರ ಸರಳ ಪ್ರಶ್ನೆಗಳು ತಪ್ಪು ಮಾಡಿದ್ರಿ ಅಂತಂದ್ರೆ ನೀವು ಸರಳ ಅಂತ ತಿಳಿತದ 100 ಮಂದಿ ತಳಗ್ ರಿಸಲ್ಟ್. ಬಟ್ ಬರೋ ಕ್ವಶನ್ಗಳು ಯಾವುದೇ ಕಾರಣಕ್ಕೆ ತಪ್ಪು ಮಾಡಬಾರ್ದು. ಬರ್ಲಾರ್ದ ಕ್ವಶನ್ ಎಲ್ಲರಿಗೆ ತಪ್ಪು ಮಾಡ್ರೆ ಏನು ಬೇಜಾರ್ ಇರಲ್ಲ. ಸರ್ ಹೇಳಿದ್ರು ಇದನ್ನ ತಪ್ಪು ಹಾಕಿ ಬಂದ್ರೆ ಮುಗಿದು ಹೋಯ್ತು. ಅದು ಯಾರು ಹೇಳಿದ್ರು ನಡೆಯಲ್ಲ. ಬಟ್ ಎಕ್ಸಾಮ್ ಬರೆಯೋರು ನೀವೇ ಇರ್ತೀವಿ.
ನಾವು ಯಾರು ದೊಡ್ಡ ದೊಡ್ಡ ಕೋಚಿಂಗ್ ಸೆಂಟರ್ ಹೋಗಿ ಬರಲ್ಲ, ಬಟ್ ಎಕ್ಸಾಮ್ ಬರೆಯೋರು ಯಾರು ಅಂತಂದ್ರೆ ಅಲ್ಟಿಮೇಟ್ ಆಗಿ ನಾವೇ. ಹಾಗಾದ್ರೆ ನಾವು ಹೆಂಗ ಅಲರ್ಟ್ ಆಗಿ ಓದ್ಬೇಕು, ಹೆಂಗ್ ನೆನಪಿಟ್ಕೋಬೇಕು ಅನ್ನೋದು ಅದು ನಿಮಗೆ ಬಿಟ್ಟದಮ್ಮ. ಹಾಗಾಗಿ ಬಜೆಟ್ ಅಧಿವೇಶನ ಫೆಬ್ರವರಿ ಟು ಮೇ, ಮಳೆಗಾಲದ ಅಧಿವೇಶನ ಜುಲೈದಿಂದ ಸೆಪ್ಟೆಂಬರ್, ಚಳಿಗಾಲದ ಅಧಿವೇಶನ ನವೆಂಬರ್ ಟು ಡಿಸೆಂಬರ್. ಇಷ್ಟು ನಿಮಗೆ ನೆನಪು. ಇನ್ನು ಇದು ಆದ ನಂತರ ಸಂಸತ್ತಿನ ಪರಿಭಾಷೆಗಳು ಅಂತ ತಿಳ್ಕೊಂಡು ಕರೀತಾರೆ. ಸಂಸತ್ತಿನ ಪರಿಭಾಷೆಗಳು ಇದು ಬಹಳ ಇಂಪಾರ್ಟೆಂಟ್. ಇತ್ತಿತ್ತಲಾಗಿ ಎಕ್ಸಾಮಿಗೆ ಇದನ್ನ ಫೋಕಸ್ ಮಾಡಿರುವಂತದ್ದು. ಸಂಸತ್ತಿನ ಪರಿಭಾಷೆಗಳಂತಂದ್ರ ಇಲ್ಲಿ ಅಧಿವೇಶನ ನಡೀತದ ಅಂತ ಹೇಳಿದೀವಿ ನಾವು, 3 ಅಧಿವೇಶನ. ಈ ಅಧಿವೇಶನ ಸಂದರ್ಭದಲ್ಲಿ ಏನೇನು ಪ್ರಶ್ನೆಗಳು ಕೇಳ್ತಾರ, ಯಾವ ರೀತಿ ಕೇಳ್ತಾರ, ಏನ್ ಇರ್ತದ ಅನ್ನೋದ್ರ ಬಗ್ಗೆ ಇದು ಪರಿಭಾಷೆಗಳು ಹೇಳ್ತಾವ. ಫಸ್ಟ್ ಒನ್ ಪ್ರಶ್ನೋತ್ತರ ಅವಧಿ ಅಂತ ಕರಿತೀವಿ ನಾವು. ಪ್ರಶ್ನೋತ್ತರ ಅವಧಿ ಇದು ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ. ಈ ಪ್ರಶ್ನೋತ್ತರ ಅವಧಿ ಎಲ್ಲಿದಿಂದ ಸ್ಟಾರ್ಟ್ ಆಗ್ತದ ಅಂತ ಕೇಳ್ತಾನೆ. ಪ್ರಶ್ನೋತ್ತರ ಅವಧಿ ಎಷ್ಟು, ಎಲ್ಲಿದಿಂದ ಎಲ್ಲಿ ತನಕ ಪ್ರಶ್ನೋತ್ತರ ಅವಧಿ ಇರ್ತದ. ಹಾಗಾದ್ರೆ ಪ್ರಶ್ನೋತ್ತರ ಅವಧಿ ಸಂದರ್ಭದಲ್ಲಿ ಏನೇನು ನಡೀತದೆ ಇದು ಬಹಳ ಸೂಕ್ಷ್ಮವಾಗಿ ಗಮನಿಸ್ರಮ್ಮ. ಪ್ರಶ್ನೋತ್ತರ ಅವಧಿ ಅಂತಂದ್ರ ಸಾಮಾನ್ಯವಾಗಿ ಸಂಸತ್ತಿನ ಕಲಾಪ ಆರಂಭವಾಗ್ತಕ್ಕಂಥದ್ದು 11ರಿಂದ ಸಾಯಂಕಾಲ 6 ಗಂಟೆವರೆಗೆ ಇರುತ್ತೆ. ಸಂಸತ್ತಿನ ಅವಧಿ ಅಂದ್ರೆ ಅಧಿವೇಶನ ಪ್ರಾರಂಭ ಆಗ್ತಕ್ಕಂಥದ್ದು 11 ಗಂಟೆಗೆ, ಎಲ್ಲಿದಿಂದ್ರಿ 6 ಗಂಟೆ ತನಕ. ಹಾಗಾದ್ರೆ ಫಸ್ಟ್ ಸೆಷನ್ 11ರಿಂದ 1, ಸೆಕೆಂಡ್ ಸೆಷನ್ 2ರಿಂದ 6. ಫಸ್ಟ್ ಅವಧಿ ಎಷ್ಟು ಅಂತಂದ್ರ ಸಂಸತ್ತಿಂದು 11ರಿಂದ 1 ತನಕ, 2ರಿಂದ 6 ತನಕ. ಹಾಗಾದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ತಿಳ್ಕೊಡ್ರಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಸಂಸತ್ತು ಆರಂಭಗೊಳ್ಳುವ ಮೊದಲ ಮುಂಚಿತ 1 ಗಂಟೆ ಅವಧಿಗೆ ಏನಂತ ಕರಿತೀವಿ ಅಂತಂದ್ರೆ ಪ್ರಶ್ನೋತ್ತರ ಅವಧಿ. ನಿಮ್ಮ ಒಂದೊಂದ್ಸಲ ಟೈಮ್ ಕೊಟ್ಟಿರಲ್ರಿ ಅಮ್ಮ, ಹಿಂಗ್ ಹೇಳಿಕೆ ರೂಪದಾಗ ಬರೆದಿರ್ತಾನೆ, ಟೈಮ್ ಬರೆದಿರಲ್ಲ ಸ್ಪೆಸಿಫಿಕ್ ಆಗಿ. ಏನ್ ಮಾಡ್ತಾನ, ಸಂಸತ್ತಿನ ಕಲಾಪ ಆರಂಭಗೊಳ್ಳುವ ಮೊದಲ 1 ಗಂಟೆಯ ಅಥವಾ ಮುಂಚಿತ 1 ಗಂಟೆಯ ಅವಧಿಗೆ ಏನಂತ ಕರಿತೀವಿ ಅಂತಂದ್ರೆ ಪ್ರಶ್ನೋತ್ತರ ಅವಧಿ. ಹಾಗಾದ್ರೆ ಈ ಟೈಮಿಂಗ್ ಏನಾಗ್ತದ್ರಿ, ಟೈಮಿಂಗ್ ಏನಾಗ್ಬಹುದು ಹಿಂಗ ಹೇಳ. ಆರಂಭ ಆಗದೆ 11ಕ್ಕೆ ಆಗ್ಲಾಗತ್ತದಮ್ಮ, ಆರಂಭ ಆಗದೆ 11ಕ್ಕೆ ಆಗ್ಲಾಗತ್ತದ. ಏನು ಸಂಸತ್ತಿನ ಕಲಾಪ. ಇಲ್ಲಿ ಆನ್ಸರ್ ಏನ್ ಹೇಳೇನ ಅಂತಂದ್ರ ಸಂಸತ್ತಿನ ಕಲಾಪ ಆರಂಭವಾಗುವ ಅಥವಾ ಆರಂಭವಾದ ಮೊದಲ 1 ಗಂಟೆಯ ಅವಧಿ 11ರಿಂದ 12. 11ರಿಂದ 12 ಇದು ಮೊದಲ 1 ಗಂಟೆ ಅವಧಿ. ಏನು ಅಂತಂದ್ರೆ ಇದು ಪ್ರಶ್ನೋತ್ತರ ವೇಳೆ. ಇದಕ್ಕೆ ಪ್ರಶ್ನೋತ್ತರ ವೇಳೆ ಅಂತ ಕರಿತೀವಿ. ಇಲ್ಲಿ ಏನ್ ನಡೀತದ ಅಂತಂದ್ರ ಸಂಬಂಧಪಟ್ಟಿರ್ತಕ್ಕಂತಹ ಲೋಕಸಭಾ ಸದಸ್ಯರು ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಿಗಳಿಗೆ ಏನ್ ಮಾಡ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ. ಈ ಸೆಷನ್ ಒಳಗೆ ಕ್ವಶನರಿ ಅವರ್ಸ್ ಅಂತ ಕರಿತೀವಿ, ಪ್ರಶ್ನೋತ್ತರ ವೇಳೆ ಅಂತ ತಿಳ್ಕೊಂಡು. ಹಾಗಾದ್ರೆ ಇಲ್ಲಿ ಒಂದು ಗಮನಿಸ್ರಿ, ಈ ಪ್ರಶ್ನೋತ್ತರ ವೇಳೆಯಲ್ಲಿ ಏನಾಗ್ತದ ಅಂತಂದ್ರೆ 3 ಟೈಪ್ ಪ್ರಶ್ನೆಗಳನ್ನ ಕೇಳ್ತಾರೆ. ಒಂದು ಚುಕ್ಕಿ ಪ್ರಶ್ನೆಗಳು ಅಂತ ಕರಿತೀವಿ, ಚುಕ್ಕಿ ಪ್ರಶ್ನೆಗಳು. ಎರಡನೇದ್ದು ಚುಕ್ಕಿ ಇಲ್ಲದ ಪ್ರಶ್ನೆಗಳು, ಚುಕ್ಕಿ ಇಲ್ಲದ ಪ್ರಶ್ನೆಗಳು. ಮೂರನೇದ್ದು ಅಲ್ಪಾವಧಿ ಪ್ರಶ್ನೆಗಳು, ಅಲ್ಪಾವಧಿ ಪ್ರಶ್ನೆಗಳು. ಇದು ಬಹಳ ಸಲ ಎಕ್ಸಾಮಿಗೆ ಕೇಳೇನ್ರಮ್ಮ. ಚುಕ್ಕಿ ಪ್ರಶ್ನೆಗಳಿಗೂ ಮತ್ತು ಚುಕ್ಕಿ ಇಲ್ಲದ ಪ್ರಶ್ನೆಗಳಿಗೂ ವ್ಯತ್ಯಾಸ ಏನು ಅಂತ ಇಲ್ಲಿ ಒಂದ್ ಸ್ವಲ್ಪ ಗಮನಿಸ್ರಿ. ಇದಕ್ಕೆ ಇನ್ನೊಂದು ಹೆಸರು ಕರೀತಾರ ನಕ್ಷತ್ರಿಕ ಪ್ರಶ್ನೆಗಳು, ಅನಕ್ಷತ್ರಿಕ ಪ್ರಶ್ನೆಗಳು ಅಂತ ಕರಿಬಹುದು, ಅಥವಾ ಸ್ಟಾರ್ ಕ್ವಶನ್ಸ್ ಅಂತನೂ ಕೂಡ ಕರೀತಾರೆ, ಸ್ಟಾರ್ ಕ್ವಶನ್ಸ್ ಅಂತ. ಇಲ್ಲಿ ಚುಕ್ಕಿ ಪ್ರಶ್ನೆಗಳಂತಂದ್ರ ಇಲ್ಲಿ ಬರವಣಿಗೆ ರೂಪದಲ್ಲಿ ಕೇಳುವಂತ ಪ್ರಶ್ನೆಗಳಿಗೆ ಸ್ಟಾರ್ ಸಂಕೇತವನ್ನ ಬಳಸ್ತಾರೆ. ಎಲ್ರಿ ಚುಕ್ಕಿ ಪ್ರಶ್ನೆಗಳಲ್ಲಿ ಏನಾದರೂ ಸಂಸತ್ತಿನ ಸದಸ್ಯರುಗಳು ಮಂತ್ರಿಗಳಿಗೆ ಪ್ರಶ್ನೆ ಮಾಡೋದಿತ್ತು ಅಂತಂದ್ರೆ ಸ್ಟಾರ್ ಚಿಹ್ನೆಯನ್ನು ಬಳಸ್ತಾರೆ ಆ ಪ್ರಶ್ನೆ. ಆ ಸ್ಟಾರ್ ಸಿಂಬಲ್ ಬಳಸಿದ ಕಾರಣಕ್ಕಾಗಿ ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಚುಕ್ಕಿ ಪ್ರಶ್ನೆಗಳು. ಇನ್ನ ಈ ಚುಕ್ಕಿ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ ಮಂತ್ರಿಗಳು ಮೌಖಿಕ ಉತ್ತರವನ್ನ ನೀಡುತ್ತಾರೆ, ಮೌಖಿಕ ಉತ್ತರವನ್ನ ನೀಡುತ್ತಾರೆ. ನೆನ್ಪಿಟ್ಕೊಡ್ರಿ, ಅಂದ್ರೆ ಓರಲ್ ಆನ್ಸರ್ ಕೊಡ್ತಾರೆ, ಬರವಣಿಗೆ ರೂಪದಾಗ ಕೊಡಲ್ಲ. ಓರಲ್ ಆನ್ಸರ್ ಅಂದ್ರೆ ಮೌಖಿಕ ಉತ್ತರವನ್ನ ನೀಡುತ್ತಾರೆ. ಇನ್ನ ಇಲ್ಲಿ ಸಂಸತ್ತಿನ ಸದಸ್ಯರಿಗೆ ಪೂರಕ ಪ್ರಶ್ನೆಗಳು ಕೇಳಲು ಅವಕಾಶವಿದೆ, ಪೂರಕ ಪ್ರಶ್ನೆಗಳು ಕೇಳಲು ಅವಕಾಶವಿದೆ.
ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಮಂತ್ರಿಗಳು ಈ ಪ್ರಶ್ನೆಗಳಿಗೆ ಮೌಖಿಕ ಉತ್ತರ ನೀಡುತ್ತಾರೆ. ಇಲ್ಲಿ ಸ್ಟಾರ್ ಚಿಹ್ನೆಯನ್ನ ಬಳಸಲಾಗುತ್ತದೆ. ಇಲ್ಲಿ ಸಂಸತ್ತಿನ ಸದಸ್ಯರು ಪೂರಕ ಪ್ರಶ್ನೆ ಕೇಳಲು ಅವಕಾಶವಿದೆ. ಅಂದ್ರ ಒಂದು ಪ್ರಶ್ನೆಗೆ ರಿಲೇಟೆಡ್ ಇನ್ನೊಂದು ಪ್ರಶ್ನೆಯನ್ನ ಕೇಳುವಂತಹ ಒಂದು ಅವಕಾಶ ಎಲ್ಲದ ಅಂತಂದ್ರೆ ಈ ಚುಕ್ಕಿ ಪ್ರಶ್ನೆಗಳಲ್ಲಿ. ಇಷ್ಟೇನು ಅಂತಂದ್ರ ಇದಕ್ಕ ನಕ್ಷೇತ್ರಿಕ ಪ್ರಶ್ನೆಗಳು ಅಂತ ತಿಳ್ಕೊಂಡು ಕರೀತಾರ. ಇದರ ಅಪೋಸಿಟ್ ಎಲ್ಲಿ ಅಂತಂದ್ರೆ ಚುಕ್ಕಿ ಇಲ್ಲದ ಪ್ರಶ್ನೆಗಳು ಅಥವಾ ಅನಕ್ಷೇತ್ರಿಕ ಪ್ರಶ್ನೆಗಳು ಅಂತ ಕರಿತೀವಿ. ಇಲ್ಲಿ ಸ್ಟಾರ್ ಚಿಹ್ನೆ ಬಳಸುವುದಿಲ್ಲ. ನೋ, ಸ್ಟಾರ್ ಚಿಹ್ನೆ ಬಳಸುವುದಿಲ್ಲ. ಇಲ್ಲಿ ಕೇಳಿದ ಪ್ರಶ್ನೆಗೆ ಸಂಬಂಧಪಟ್ಟ ಮಂತ್ರಿಗಳು ಮೌಖಿಕ ಉತ್ತರದ ಬದಲಾಗಿ ಬರವಣಿಗೆ ಉತ್ತರವನ್ನ ನೀಡುತ್ತಾರೆ. ಲಿಖಿತ ರೂಪದಲ್ಲಿ ಉತ್ತರಿಸುತ್ತಾರೆ. ಅಂದ್ರೆ ರೈಟಿಂಗ್ ದಾಗ ಆನ್ಸರ್ ಕೊಡ್ತಾರೆ. ಅವರು ಓರಲ್ ಆಗಿ ಆನ್ಸರ್ ಕೊಡಲ್ಲ, ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಿಗಳು. ಇಲ್ಲಿ ಪ್ರಶ್ನೆಗೆ ಪೂರಕ ಪ್ರಶ್ನೆ ಕೇಳಲು ಅವಕಾಶ ಇಲ್ಲ. ಪೂರಕ ಪ್ರಶ್ನೆ ಕೇಳಲು ಅವಕಾಶ ಇಲ್ಲ, ಅವಕಾಶ ಇರುವುದಿಲ್ಲ. ಇಲ್ಲಿ ಏನದ ರೀ, ಪೂರಕ ಪ್ರಶ್ನೆಗೆ ಅವಕಾಶ ಅದ. ಬಟ್ ಇಲ್ಲಿ ಪ್ರಶ್ನೆಗೆ ಪೂರಕ ಪ್ರಶ್ನೆ ಕೇಳುವ ಅವಕಾಶ ಇಲ್ಲ. ಇದು ಏನು ಅಂತಂದ್ರೆ ಅನಕ್ಷೇತ್ರಿಕ ಪ್ರಶ್ನೆಗಳು ಅಂತ ತಿಳ್ಕೊಂಡು ಕರಿತೀವಿ. ಹಾಗಾದ್ರ ಅಲ್ಪಾವಧಿಯ ಪ್ರಶ್ನೆಗಳು ಅಂತ ತಿಳ್ಕೊಂಡು ಇನ್ನೊಂದು ವಿಧದಲ್ಲಿ ನೋಡ್ತೀವಿ ನಾವು. ಹಾಗಾದ್ರೆ ಅಲ್ಪಾವಧಿಯ ಪ್ರಶ್ನೆಗಳಂತಂದ್ರ ಸಂಬಂಧಪಟ್ಟ ಮಂತ್ರಿಗಳು 10 ದಿನಗಳ ಸಮಯವನ್ನು ತೆಗೆದುಕೊಂಡು 10 ದಿನಗಳ ಸಮಯವನ್ನು ಪಡೆದುಕೊಂಡು ಅಥವಾ ಕಾಲಾವಕಾಶವನ್ನು ಪಡೆದುಕೊಂಡು ಉತ್ತರಿಸುವಂತಹ ಪ್ರಶ್ನೆಗಳಿಗೆ ಏನಂತ ಕರಿತೀವಿ ಅಂತಂದ್ರ ಅಲ್ಪಾವಧಿಯ ಪ್ರಶ್ನೆಗಳು. ಇಲ್ಲಿ ಟೈಮ್ ತಗೋತಾರೆ. ಅಲ್ಪಾವಧಿಯ ಪ್ರಶ್ನೆಗಳು ಅಂತಂದಾಗ ಸಂಬಂಧಪಟ್ಟ ಮಂತ್ರಿಗಳು 10 days ಏನ್ ತಗೋತಾರ ಅಂತಂದ್ರೆ ಟೈಮ್ ತಗೊಳ್ತಾರೆ. ತಗೊಂಡ ನಂತರ ಏನ್ ಮಾಡ್ತಾರ ಅಂತಂದ್ರೆ ಆನ್ಸರ್ ಮಾಡ್ತಾರ. ಅದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಅಲ್ಪಾವಧಿಯ ಪ್ರಶ್ನೆಗಳು. ಏನಂತ ಕರಿತೀವ್ರಿ? ಅಲ್ಪಾವಧಿಯ ಪ್ರಶ್ನೆಗಳು. ಇದು ಏನು ಅಂತಂದ್ರ ಸಂಸತ್ತಿನ ಪರಿಭಾಷೆ ಒಳಗ ಪ್ರಶ್ನೋತ್ತರ ಅವಧಿ ಒಳಗೆ ನಡೀತಕ್ಕಂತಹ ಒಂದು ಡಿಸ್ಕಷನ್. ಹಾಗಾಗಿ ಚುಕ್ಕಿ ಪ್ರಶ್ನೆಗಳು, ಚುಕ್ಕಿ ಇಲ್ಲದ ಪ್ರಶ್ನೆಗಳು ಮತ್ತು ಅಲ್ಪಾವಧಿಯ ಪ್ರಶ್ನೆಗಳು ಎಲ್ಲಿ ನಡೀತಾವ ಅಂತಂದ್ರೆ ಇಲ್ಲಿ ನಡೀತಾವ. ಇನ್ನೊಂದ್ ನೆನಪಿರ್ಲಿ, ಪ್ರಶ್ನೋತ್ತರ ಅವಧಿ ಅಂತಂದ್ರ 11 ರಿಂದ 12 ಗಂಟೆ ತನಕ ಮಾತ್ರ ಪ್ರಶ್ನೋತ್ತರ ಅವಧಿ ಇರ್ತದ. ಇದಕ್ಕೆ ವ್ಯಾಖ್ಯಾ ರೂಪದಾಗ ಕೇಳದನ ಅಂತಂದ್ರ ಸಂಸತ್ತಿನ ಕಲಾಪ ಪ್ರಾರಂಭಗೊಂಡ ಅಂತ ಅನ್ಕೋಬಹುದು. ಪ್ರಾರಂಭಗೊಂಡ 1 ಗಂಟೆಯ ಮೊದಲ ಅವಧಿಗೆ ಏನಂತ ಕರಿತೀವಿ ಅಂತಂದ್ರ ಪ್ರಶ್ನೋತ್ತರ. ಏನಂತ ಕರಿತೀವ್ರಿ? ಪ್ರಶ್ನೋತ್ತರ ವೇಳೆ ಅಥವಾ ಕ್ವಶನರಿ ಅವರ್ಸ್ ಅಂತ ತಿಳ್ಕೊಂಡು ಇಲ್ಲಿ ಹೇಳ್ಬಹುದು. ಇನ್ನ ಎರಡನೇ ಇಲ್ಲ, ಸಂಬಂಧಪಟ್ಟವ್ರಿಗೆ ಹೋಗ್ತದಮ್ಮ. ಸಂಬಂಧಪಟ್ಟವ್ರಿಗೆ ಕೊಟ್ಟು ಕಳಿಸ್ತಾರೆ. ಈಗ ಯಾರು ಕ್ವಶನ್ ಕೇಳ್ತಾರಲ್ಲ ಅವ್ರಿಗೆ ಆನ್ಸರ್ ಕೊಟ್ಟು ಕಳಿಸ್ತಾರ. ಯಾಕಂದ್ರೆ ಸೆಷನ್ ಮುಗ್ದಿರ್ತದೆ ಅಥವಾ ಸೆಷನ್ ಇತ್ತು ಅಂತಂದ್ರ ಅಲ್ಲಿದಲ್ಲೇ ಕೊಡಬಹುದು. ಹೌದಾ? ಆ ರೀತಿ ಅವಕಾಶ. ಇಲ್ಲಿ ಪ್ರಶ್ನೋತ್ತರ ವೇಳೆ ಆಯ್ತು. ಎರಡನೇದೇನು ಅಂತಂದ್ರೆ ಶೂನ್ಯ ವೇಳೆ. ಶೂನ್ಯ ವೇಳೆ 0 ಅವರ್ ಅಂತ ಕರಿತೀವಿ. ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. 0 hours ಅಂತ ಹೇಳಿ ಕರಿತೀವಿ ಶೂನ್ಯ ವೇಳೆ. ಹಾಗಾದ್ರೆ ಶೂನ್ಯ ವೇಳೆ ಯಾವಾಗ ಪ್ರಾರಂಭವಾಗುತ್ತದೆ ಅಥವಾ ಯಾವ ಅವಧಿಯನ್ನು ಶೂನ್ಯ ವೇಳೆ ಅಂತ ಕರಿತೀವಿ ಅಂತಂದ್ರ ಪ್ರಶ್ನೋತ್ತರ ವೇಳೆಯ ಮುಗಿದ ಅವಧಿಯನ್ನ ನಂತರದ ಅವಧಿಗೆ ಏನಂತ ಕರಿತೀವಿ ಅಂತಂದ್ರೆ ಶೂನ್ಯ ವೇಳೆ. ಪ್ರಶ್ನೋತ್ತರ ವೇಳೆ ಮುಗ್ದಿರ್ತದಲ್ಲ, ನಂತರ ಚಾಲು ಆಗ್ತಕ್ಕಂಥದ್ದು ಏನು ಅಂತಂದ್ರೆ ಶೂನ್ಯ ವೇಳೆ. ಆಮೇಲೆ ಇನ್ನೊಂದ್ಸಲ ನಿಮಗೆ ಹಿಂಗ್ ಕೇಳಬಹುದು, ಏನಂತ? ಕಲಾಪ ಪ್ರಾರಂಭಗೊಳ್ಳುವ ಮತ್ತು ಪ್ರಶ್ನೋತ್ತರ ವೇಳೆಯ ಅವಧಿಯ ಮಧ್ಯದ ಅವಧಿಗೆ ಏನಂತ ಕರಿತೀವಿ ಅಂತಂದ್ರೆ ಶೂನ್ಯ ವೇಳೆ. ಕಲಾಪ ಪ್ರಾರಂಭಗೊಳ್ಳುವ ಮತ್ತು ಪ್ರಶ್ನೋತ್ತರ ವೇಳೆಯ ಅವಧಿಯ ಮಧ್ಯದ ಅವಧಿಗೆ ಏನಂತ ಕರಿತೀವಿ ಅಂತಂದ್ರೆ ಶೂನ್ಯ ವೇಳೆ. ಅಥವಾ ಪ್ರಶ್ನೋತ್ತರ ವೇಳೆ ಮುಗಿದ ನಂತರ ಪ್ರಾರಂಭಗೊಳ್ಳುವಂತಹ ಕಾಲಾವಧಿಗೆ ಏನಂತ ಕರಿತೀವಿ ಅಂತಂದ್ರೆ ಶೂನ್ಯ ವೇಳೆ. ಹಾಗಾದ್ರೆ ಟೈಮಿಂಗ್ ಎಷ್ಟಾಗ್ಬೋದ್ರಿ? ಇಲ್ಲಿ 12 ರಿಂದ ಪ್ರಾರಂಭ ಆಗ್ತದ ಅಂತ ಅರ್ಥ. 11 ರಿಂದ 12 ತನ ಯಾವ್ದು ಇತ್ರಿ? ಪ್ರಶ್ನೋತ್ತರ ವೇಳೆ. ಹಾಗಾದ್ರೆ ಪ್ರಶ್ನೋತ್ತರ ವೇಳೆ ಆದ ನಂತರ ಚಾಲು ಆಗೋದು ಯಾವುದು ಅಂತಂದ್ರೆ ಶೂನ್ಯ ವೇಳೆ. ಹಾಗಾದ್ರ ಈ ಶೂನ್ಯ ವೇಳೆ ಎಲ್ಲಿದಿಂದ ಸ್ಟಾರ್ಟ್ ಆಯ್ತು ಈ ದೇಶದಾಗ ಅಂತಂದ್ರೆ 1962 ಹಿಡ್ಕೊಂಡು 0 hour ಅಂತಕ್ಕಂಥ ಸೆಷನ್ ಅನ್ನ ಪ್ರಾರಂಭ ಮಾಡ್ತಾರ. 1962 ಹಿಡ್ಕೊಂಡು ಈ ದೇಶದೊಳಗ ಅಸ್ತಿತ್ವದೊಳಗ ಇದ್ದಿರುವಂತದ್ದು ಯಾವುದು ಅಂತಂದ್ರೆ ಶೂನ್ಯ ವೇಳೆ. ಹಾಗಾದ್ರೆ ಶೂನ್ಯ ವೇಳೆದೊಳಗ ಏನ್ ಆಗ್ತದ್ರಿ ಸರ್ ಅಂತಂದ್ರ, ಶೂನ್ಯ ವೇಳೆ ಅಂತಂದ್ರ ಅಧಿವೇಶನದಲ್ಲಿ ಪೂರ್ವ ಅನುಮತಿ ಇಲ್ಲದೆ ಪ್ರಶ್ನೆಗಳು ಕೇಳ್ತಾರ ಅಥವಾ ಯಾವುದರೇ ಒಂದು ವಿಷಯದ ಬಗ್ಗೆ ಏನ್ ಮಾಡ್ತಾರ ಅಂತಂದ್ರೆ ಡಿಸ್ಕಷನ್ ಅನ್ನ ಮಾಡ್ತಾರೆ. ಕಲಾಪಕ್ಕೆ ಪೂರ್ವ ಅನುಮತಿ ಇಲ್ಲದೆ ಕೇಳುವಂತ ಪ್ರಶ್ನೆ ಅಥವಾ ಕಲಾಪದ ಪೂರ್ವ ಅನುಮತಿ ಇಲ್ಲದೆ ನಡೆಸುವಂತಹ ವಿಷಯ ಅಥವಾ ಚರ್ಚೆಗೆ ಏನಂತ ಕರಿತೀವಿ ಅಂತಂದ್ರ
ಅದಕ್ಕೆ ಶೂನ್ಯ ವೇಳೆ ಅಂತ ತಿಳ್ಕೊಂಡು ಕರಿತೀವಿ. ಯಾವುದೇ ಏನಿರಲ್ಲ ಅಂತಂದ್ರ ಅಡ್ವಾನ್ಸ್ ಇಂಟಿಮೇಷನ್ ಇರಲ್ಲ. ಹಾಗಾಗಿ ಪೂರ್ವ ಅನುಮತಿ ಇಲ್ಲದೆ ಕಲಾಪದಲ್ಲಿ ಚರ್ಚಿಸುವ ವಿಷಯ ಅಥವಾ ಕಲಾಪದಲ್ಲಿ ಕೇಳುವಂತ ಪ್ರಶ್ನೆಗಳಿಗೆ ಏನಂತ ಕರಿತೀವಿ ಅಂತಂದ್ರ ಅದು ಶೂನ್ಯ ವೇಳೆ ಅಂತ ತಿಳ್ಕೊಂಡು ನಾವು ಕರಿತೀವಿ. ಬಟ್ ಇದು ವರ್ಡ್ ನಿಮ್ಗೆ ಗೊತ್ತಿರಬೇಕು, ಪೂರ್ವ ಅನುಮತಿ ಇಲ್ಲದೆ ಸಂಸತ್ತಿನೊಳಗ ಅಥವಾ ಕಲಾಪ ನಡೆದಂತ ಸಂದರ್ಭದಲ್ಲಿ ಪೂರ್ವ ಅನುಮತಿ ತಗೊಳ್ಳಾರ್ದೆ ಏನ್ ಮಾಡ್ತಾರ ಅಂತಂದ್ರೆ ಈ 0 ಅವರ್ದಾಗ ಇವರು ಪ್ರಶ್ನೆಗಳು ಅಥವಾ ಯಾವುದೇ ಒಂದು ಟಾಪಿಕ್ ಅನ್ನ ಏನ್ ಮಾಡ್ಬೋದು ಅಂತಂದ್ರೆ ಚರ್ಚೆಯನ್ನ ಮಾಡಬಹುದು. ಅದಕ್ಕೆ ಏನಂತ ಕರಿತೀವಿ ಅಂತಂದ್ರ ಶೂನ್ಯ ವೇಳೆ. ಇನ್ನು ಇನ್ನೊಂದೇನು ಅಂತಂದ್ರ ನಿಲುವಳಿ ಸೂಚನೆ. ನಿಲುವಳಿ ಸೂಚನೆ ಅಂತ ಕರಿತೀವಿ. ನಿಲುವಳಿ ಸೂಚನೆ. ನಿಲುವಳಿ ಸೂಚನೆ ಸ್ವಲ್ಪ ವ್ಯತ್ಯಾಸ ಇರ್ತದ್ರಿ ಅಮ್ಮ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಯಾಕಂತಂದ್ರ ಶೂನ್ಯ ವೇಳೆನೆ ಬೇರೆ, ಪ್ರಶ್ನೋತ್ತರ ವೇಳೆನೆ ಬೇರೆ, ನಿಲುವಳಿ ಸೂಚನೆ ಬೇರೆ. ಇನ್ನೊಂದು ಬರ್ತದ ಗಮನ ಸೆಳೆಯುವ ಸೂಚನೆ. ಗಮನ ಸೆಳೆಯುವ ಸೂಚನೆ ಇದೊಂದು ಬರ್ತದೆ. ಹಾಗಾದ್ರ ಇದಕ್ಕೆ ವ್ಯತ್ಯಾಸ ಏನದ ಅನ್ನೋದು ತಿಳ್ಕೊಳ್ಳಿ. ನಿಲುವಳಿ ಸೂಚನೆ ಮತ್ತು ಗಮನ ಸೆಳೆಯುವ ಸೂಚನೆ ಅಂತಂದ್ರ ಇಲ್ಲಿ ಆಲ್ರೆಡಿ ಕಲಾಪ ಪ್ರಾರಂಭ ಆಗಿರ್ತದೆ. ಯಾವುದೋ ಒಂದು ವಿಷಯದ ಮ್ಯಾಗ ಪ್ರಾರಂಭ ಆಗಿರ್ತದೆ. ಈ ಸಂದರ್ಭದಲ್ಲಿನೇ ಆ ಕಲಾಪದ ಮುಂದಿರುವಂತ ವಿಷಯವನ್ನ ಬಿಟ್ಟು ಸಾರ್ವಜನಿಕ ತುರ್ತು ವಿಷಯವನ್ನು ಚರ್ಚಿಸುವಂತಹ ಸೂಚನೆನೇ ಯಾವುದು ಅಂತಂದ್ರ ನಿಲುವಳಿ ಸೂಚನೆ. ಇನ್ನೊಂದ್ಸಲ ಹೇಳ್ತೀನಿ, ಕಲಾಪ ಪ್ರಾರಂಭವಾದಂತ ಸಂದರ್ಭದಲ್ಲಿ ಯಾವುದೇ ಒಂದು ವಿಚಾರದ ಬಗ್ಗೆ ಅಥವಾ ವಿಷಯದ ಬಗ್ಗೆ ಡಿಸ್ಕಷನ್ ನಡೆದಿರ್ತದ. ಆ ಸಂದರ್ಭದಲ್ಲಿ ಸಾರ್ವಜನಿಕ ತುರ್ತು ವಿಷಯದ ಬಗ್ಗೆ ಚರ್ಚೆ ಮಾಡ್ರಿ ಅಂತಕ್ಕಂಥ ನಿರ್ಧಾರವನ್ನು ತಗೊಳ್ತದ ಸದನ. ಟೋಟಲಿ ಎಲ್ಲರೂ ಕೂಡಿ ಸಾಮೂಹಿಕವಾಗಿ ಏನಾಗ್ತದ ಅಂತಂದ್ರ ಇಲ್ಲಿ ಸಾರ್ವಜನಿಕ ತುರ್ತು ವಿಚಾರಗಳನ್ನ ಅಥವಾ ಸಾರ್ವಜನಿಕ ತುರ್ತು ವಿಷಯದ ಕುರಿತು ಚರ್ಚೆ ಮಾಡೋಣ ಅಂತಕ್ಕಂಥ ಒಂದು ಒಮ್ಮತಕ್ಕೆ ಬರ್ತಾರೆ. ಆ ಬಂದಂತ ಸೂಚನೆಗೆ ಏನಂತ ಕರಿತೀವಿ ಅಂತಂದ್ರೆ ನಿಲುವಳಿ ಸೂಚನೆ. ಬಟ್ ಇದಕ್ಕೆ ವ್ಯತ್ಯಾಸ ಏನದ ಅಂತಂದ್ರ ಇಲ್ಲಿ ಎಲ್ಲರೂ ಕೂಡಿ ಒಂದು ವಿಷಯದ ಬಗ್ಗೆ ಸಾರ್ವಜನಿಕವಾಗಿ ಅಥವಾ ಪಬ್ಲಿಕ್ ಎಮರ್ಜೆನ್ಸಿ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾರ. ಬಟ್ ಇಲ್ಲಿ ಗಮನ ಸೆಳೆಯುವ ಸೂಚನೆ ಅಂತಂದ್ರ ಕಲಾಪದಲ್ಲಿ ಒಂದು ವಿಷಯದ ಕುರಿತು ಮಾತನಾಡುವಂತ ಸಮಯದೊಳಗ ಒಬ್ಬ ಪರ್ಸನಲ್ MP ಎದ್ದು ನಿಂತು ಏನ್ ಮಾಡ್ತಾನ ಅಂತಂದ್ರ ಪಬ್ಲಿಕ್ ಎಮರ್ಜೆನ್ಸಿ ಸಬ್ಜೆಕ್ಟ್ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾನೆ ಇಂಡಿವಿಜುವಲ್. ಅದಕ್ಕ ಆ ವ್ಯಕ್ತಿ ಈ ಪಬ್ಲಿಕ್ ಎಮರ್ಜೆನ್ಸಿ ಸಬ್ಜೆಕ್ಟ್ ಇಟ್ಟಾಗ ಅಲ್ಲಿ ಏನಾಗ್ತದ ಅಂತಂದ್ರ ಸದನದ ಗಮನ ಸೆಳೀತಾನ. ಅದರ ಸಲುವಾಗಿ ಅದಕ್ಕೆ ಹೆಸರು ಏನಿಟ್ಟದ್ದು ಅಂತಂದ್ರ ಗಮನ ಸೆಳೆಯುವ ಸೂಚನೆ. ಇಲ್ಲಿ ಒಬ್ಬ MP ಏನ್ ಮಾಡ್ತಾನ ಅಂತಂದ್ರೆ ಪಬ್ಲಿಕ್ ಎಮರ್ಜೆನ್ಸಿ ಸಬ್ಜೆಕ್ಟ್ ಗಳನ್ನ ಕೈಗೆತ್ಕೊಳ್ತಾನ. ಬಟ್ ಇಲ್ಲಿ ಎಲ್ಲರೂ ಕೂಡಿ ಒಂದು ಪಬ್ಲಿಕ್ ಎಮರ್ಜೆನ್ಸಿ ಸಬ್ಜೆಕ್ಟ್ ಅನ್ನ ಕೈಗೆತ್ಕೊಳ್ತಾನ. ಬಟ್ ಇದಕ್ಕೆ ನಿಲುವಳಿ ಸೂಚನೆ ಅಂತ ಕರಿತೀವಿ, ಇದಕ್ಕೆ ಗಮನ ಸೆಳೆಯುವ ಸೂಚನೆ ಅಂತ ಕರಿತೀವಿ. ಬಟ್ ಎರಡೂ ಡಿಸ್ಕಷನ್ ನಡೆಯೋದು ಈ ಪಬ್ಲಿಕ್ ಎಮರ್ಜೆನ್ಸಿ ಸಬ್ಜೆಕ್ಟ್ ಬಗ್ಗೆನೆ. ಅಂದ್ರೆ ಸಾರ್ವಜನಿಕ ತುರ್ತು ವಿಷಯದ ಕುರಿತು ಚರ್ಚೆ ಮಾಡುವಂತಹ ಒಂದು ಸೂಚನೆ ಅಂತ ತಿಳ್ಕೊಂಡು ಕರಿತೀವಿ. ಇದು ನಿಲುವಳಿ ಸೂಚನೆ, ಅದು ಗಮನ ಸೆಳೆಯುವ ಸೂಚನೆ, ಇದು ಶೂನ್ಯ ವೇಳೆ ಮತ್ತು ಮೊದಲು ನೋಡುದು ಪ್ರಶ್ನೋತ್ತರ ವೇಳೆ. ಇಷ್ಟು ನಿಮ್ಗೆ ಗೊತ್ತಿರ್ಬೇಕು. ಇದ್ರ ಹಿಂದೆ ನಾನು ನಿಮ್ಗೆ ಹೇಳೀನಿ, ಸಂಸದೀಯ ಪರಿಭಾಷೆದೊಳಗೆ ಬರ್ತದ ಯಾವುದು ಅಂತಂದ್ರೆ ಅವಿಶ್ವಾಸ ಗೊತ್ತುವಳಿ. ಅವಿಶ್ವಾಸ ಗೊತ್ತುವಳಿ ನಾ ಹೇಳೀನಿ. ಇದು ಯಾವಾಗ ಅಂತಂದ್ರ ಮಂತ್ರಿ ಮಂಡಲ ಹೇಳುವಾಗ ಹೇಳಿ. ಅವಿಶ್ವಾಸ ಗೊತ್ತುವಳಿ ಯಾರ ವಿರುದ್ಧ ಯಾರು ಮಂಡನೆ ಮಾಡ್ತಾರ? ಅವಿಶ್ವಾಸ ಗೊತ್ತುವಳಿ ಯಾರ ವಿರುದ್ಧ ಮಾಡ್ತಾರೆ ಹೇಳ್ರಿ? ಲೋಕಸಭೆ ಮಾಡ್ತದ. ಹಾಗಾದ್ರ ಲೋಕಸಭೆ ಯಾರ ವಿರುದ್ಧ ಮಾಡ್ತದ? ಯಾರ ವಿರುದ್ಧ ಮಾಡ್ತದ್ರಿ? ಮಂತ್ರಿ ಮಂಡಲದ ವಿರುದ್ಧ. ಹಾಗಾಗಿ ಇಲ್ಲಿ ಲೋಕಸಭೆ ಮಂತ್ರಿ ಮಂಡಲದ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನ ಮಂಡನೆ ಮಾಡ್ತು ಅಂತಂದ್ರ ಮಂತ್ರಿ ಮಂಡಲ ಅಧಿಕಾರಾವಧಿ ಮುಗಿಯುವ ಮುಂಚಿತವಾಗಿ ವಿಸರ್ಜನೆಗೊಳ್ಳುತ್ತದೆ ಅಥವಾ ಡಿಸೋರ್ ಆಗುತ್ತದೆ ಅಂತ ತಿಳ್ಕೊಂಡು ನಾವು ನೋಡ್ತೀವಿ. ಹಾಗಾದ್ರ ಅವಿಶ್ವಾಸ ಗೊತ್ತುವಳಿ ಮಂಡನೆ ಮಾಡುವಂತ ಅಧಿಕಾರ ಪವರ್ ಯಾರಿಗಿದೆ ಅಂತಂದ್ರೆ ಲೋಕಸಭೆಗೆ, ನಾಟ್ ಎ ರಾಜ್ಯಸಭಾ ಅಂತ ತಿಳ್ಕೊಂಡು ನಾವು ಇಲ್ಲಿ ನೋಡ್ತೀವಿ. ಇನ್ನು ಜೊತೆಗೆ ಇನ್ನೊಂದು ನೆನಪಿರ್ಲಿ ಮಗ, ನಿಲುವಳಿ ಸೂಚನೆ ಸಂದರ್ಭದೊಳಗ ಹೆಚ್ಚಿಗೆ ಅಧಿಕಾರ ಯಾರಿಗದ ಅಂತಂದ್ರೆ ಲೋಕಸಭಾ ಸದಸ್ಯರಿಗೆ ಅದ. ಇದು ತಮ್ಮ ಗಮನದಾಗಿರ್ಲಿ. ನಿಲುವಳಿ ಸೂಚನೆಯ ಅಧಿಕಾರ ಅತಿ ಹೆಚ್ಚು ಯಾರಿಗೆ ಕೊಟ್ಟಿರ್ತಕ್ಕಂಥದ್ದು ಅಂತಂದ್ರೆ ಲೋಕಸಭೆಗೆ. ಯಾಕಂತಂದ್ರ ಇಲ್ಲಿ ನೈಜವಾಗಿ ಮಂತ್ರಿ ಮಂಡಲದಾಗ ಅತಿ ಹೆಚ್ಚು ಸದಸ್ಯರು ಯಾರು ಇರ್ತಾರ ಅಂತಂದ್ರೆ ಲೋಕಸಭಾ ಸದಸ್ಯರೇ ಇದ್ರೊಳಗೆ ಇದ್ದಿರ್ತಾರೆ. ಎದ್ರೊಳಗ್ರಿ? ಮಂತ್ರಿ ಮಂಡಲದೊಳಗೆ. ಹಾಗಾಗಿ ಇಲ್ಲಿ ಇವೆಲ್ಲವಕ್ಕೂ ಸೇರಿಸಿ ಏನಂತ ಕರಿತೀವಿ ಅಂತಂದ್ರ ಸಂಸದೀಯ ಪರಿಭಾಷೆಗಳು ಅಂತ ತಿಳ್ಕೊಂಡು ಕರಿತೀವಿ. ಇದು ಆದ ನಂತರ ಇನ್ನೊಂದು 4 ಸಮಿತಿಯು ಹೇಳ್ಬಿಡ್ತೀನಿ ನಾನು. ಏನಂತಂದ್ರ ಸಂಸತ್ತಿನ
ಸಮಿತಿಗಳು ಅಂತ ತಿಳ್ಕೊಂಡು ಕರಿತೀವಿ. ಅವೆಲ್ಲವೂ ಕೂಡ ಹಣಕಾಸು ಸಮಿತಿಗಳು. ಏನೇನ್ ಹೇಳ್ತಾವ, ಏನು ಅಲ್ಲಿ ಸದಸ್ಯರು ಇರ್ತಾರ ಅನ್ನೋದನ್ನ ನಾವು ಚರ್ಚೆ ಮಾಡಿ. ಸಂಸದೀಯ ಸಮಿತಿಗಳು ಅಥವಾ ಸಂಸತ್ತಿನ ಸಮಿತಿಗಳು. ಸಂಸತ್ತಿನ ಸಮಿತಿಗಳು ಪ್ರಮುಖ ಸಮಿತಿಗಳು ಅಂದ್ರೂ ಓಕೆ. ಪ್ರಮುಖ ಸಮಿತಿಗಳು, ಸಂಸತ್ತಿನ ಪ್ರಮುಖ ಸಮಿತಿಗಳು. ಒಂದನೇದ್ದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಲೆಕ್ಕಪತ್ರ ಸಮಿತಿ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಸಮಿತಿ ಇಡೀ ಸಂಸತ್ತಿನಲ್ಲಿ. ಹಾಗಾದ್ರೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂದ್ರೆ ಏನು, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತದ್ರಿ. 1967 ಹಿಡ್ಕೊಂಡು ಇತ್ತಿತ್ತಲಾಗಿ 1967 ಹಿಡ್ಕೊಂಡು ಈ ಕಡೆ ಪಬ್ಲಿಕ್ ಏನ್ ಅಕೌಂಟ್ ಕಮಿಟಿ ಅಂತ ಕರಿತೀವಲ್ಲ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂತ ಏನ್ ಕರಿತೀವಲ್ಲ, ಇದರ ಅಧ್ಯಕ್ಷರ ಯಾರಾಗ್ಲಾಗತ್ತಾರ ಅಂತಂದ್ರೆ ವಿರೋಧ ಪಕ್ಷದ ಸದಸ್ಯರಿಗೆ ಇದರ ಅಧ್ಯಕ್ಷ ಮಾಡಾಗತ್ತಾರ. ವಿರೋಧ ಪಕ್ಷದ ಸದಸ್ಯರೇ ಏನಾಗಿರ್ತಾರ ಅಂತಂದ್ರೆ ಇದ್ರ ಅಧ್ಯಕ್ಷರಾಗಿರ್ತಾರ. ಎದ್ರದ್ರಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರಾಗಿರುತ್ತಾರೆ. ಹಾಗಾದ್ರೆ ಈಗ 2026-27 ಇದ್ರ ಅಧ್ಯಕ್ಷರು ಯಾರಿಮ್ಮ ಇದ್ರದ್ದು? ಇದು ಕೇಳೋರು ಕೇಳ್ಬೋದು. ಯಾರದರಿ? ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಇದು 1967ರಿಂದ ಇತ್ತಿತ್ತಲಾಗಿ 1967ರಿಂದ ವಿರೋಧ ಪಕ್ಷದ ಸದಸ್ಯರು ಇದ್ರ ಅಧ್ಯಕ್ಷರಾಗ್ಲಾಗತ್ತಾರೆ. ಆಮೇಲೆ ಅಧ್ಯಕ್ಷರಿಗೆ ಇರೋರು ಯಾರು ಅಂತ ನಾ ನಿಮ್ಗೆ ಈಗ ರೂಲಿಂಗ್ ಪಾರ್ಟಿ ಅವರಮ್ಮ ಅವರು ಇಲ್ಲಿ ಏನು ಪದ ಬಳಸ್ಯಾರ ಅಂತಂದ್ರೆ ವಿರೋಧ ಪಕ್ಷದ ಸದಸ್ಯರು. ಇದು ಸೆಂಟ್ರಲ್ದಾಗ ಇರ್ತದ್ರಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂತೇಳಿ. ಅಲ್ಲಿ ಸೆಂಟ್ರಲ್ದಾಗ ಯಾರದ ಅಂತಂದ್ರ KC ವೇಣುಗೋಪಾಲ್ ಅಂತೇಳಿ. KC ವೇಣುಗೋಪಾಲ್ ಅಂತೇಳಿ ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಪ್ರೆಸಿಡೆಂಟ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಕ್ಕಂಥವ್ರು. ಇವರು ಕಾಂಗ್ರೆಸ್ ಪಕ್ಷದ ವರಿಷ್ಠರು. ಯಾರ್ರಿ? KC ವೇಣುಗೋಪಾಲ್. ಅಮ್ಮ ಇಲ್ಲಿ ಸದಸ್ಯರಂತ ಬಳಸ್ಯಾರ, ವಿರೋಧ ಪಕ್ಷದ ನಾಯಕರಂತಿಲ್ಲ. ವಿರೋಧ ಪಕ್ಷದ ಸದಸ್ಯರು ಯಾರೇ ಇರ್ಬೋದು, ಒಟ್ಟಾರೆ ಅವರು ಅಪೋಸಿಷನ್ ಪಾರ್ಟಿದವ್ರು ಇರ್ಬೋದು. ಹಾಗಾಗಿ ಇಲ್ಲಿ ಏನದ ಅಂತಂದ್ರೆ KC ವೇಣುಗೋಪಾಲ್ ಅವರು ಇದ್ರ ಅಧ್ಯಕ್ಷರಾಗಿ ಕೆಲಸ ಮಾಡ್ತಕ್ಕಂಥವ್ರು. ಇನ್ನೊಂದು ತಿಳ್ಕೊಟ್ರಮ್ಮ, ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಲ್ಲಿ ಟೋಟಲ್ 22 ಜನ ಸದಸ್ಯರು ಇರ್ತಾರೆ. ಟೋಟಲ್ ಎಷ್ಟಿರ್ತಾರ್ರಿ? 22 ಜನ ಸದಸ್ಯರು. ಹಾಗಾದ್ರೆ 22 ಜನ ಸದಸ್ಯರಲ್ಲಿ 15 ಜನ ಸದಸ್ಯರು ಲೋಕಸಭಾ ಸದಸ್ಯರು. 15 ಜನ ಸದಸ್ಯರು ಲೋಕಸಭಾ ಸದಸ್ಯರು. ಆಮೇಲೆ 7 ಜನ ಸದಸ್ಯರು ರಾಜ್ಯಸಭಾ ಸದಸ್ಯರು. ಎದ್ರೊಳಗ್ರಿ? ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಲ್ಲಿ ಟೋಟಲ್ 22 ಜನ ಸದಸ್ಯರು. ಇದರಲ್ಲಿ 15 ಜನ ಲೋಕಸಭಾ ಸದಸ್ಯರು, 7 ಜನ ರಾಜ್ಯಸಭಾ ಸದಸ್ಯರು. ಹಾಗಾದ್ರ ಈ ಸಭೆಯ ಅಥವಾ ಈ ಸಮಿತಿಯ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ಯಾರು ಆಯ್ಕೆ ಮಾಡ್ತಾರ ಅಂತಂದ್ರ ಸ್ಪೀಕರ್ ಆಯ್ಕೆ ಮಾಡ್ತಾರೆ. ಇಲ್ಲಿ ಸದಸ್ಯರಿದ್ರು ಅಂತಂದ್ರೆ ಆ ಸದನದ ಸ್ಪೀಕರ್. ನಾವ್ ಇಲ್ಲಿ ಹೇಳಿವಿ, ಡಿವೈಡ್ ಮಾಡಿವಮ್ಮ, 7 ಜನ ರಾಜ್ಯಸಭಾ ಸದಸ್ಯರು ಅಂತ ಹೇಳಿ. ಇವ್ರಿಗೆ ಯಾರು ಆಯ್ಕೆ ಮಾಡಿ ಕಳಿಸ್ತಾರಂದ್ರ ಆ ಸದನದ ಸ್ಪೀಕರ್. ಮತ್ ಇಲ್ಲಿ 15 ಜನ ಲೋಕಸಭಾ ಸದಸ್ಯರು ಅಂತ ಹೇಳಿವಲ್ಲ, ಆಯಾ ಸದನದ ಸ್ಪೀಕರ್ಗಳೇ ಏನ್ ಮಾಡ್ತಾರ ಅಂತಂದ್ರೆ ಈ ಕಮಿಟಿಗೆ ಆಯ್ಕೆ ಮಾಡಿ ಕಳಿಸ್ತಾರೆ. ಒಟ್ಟಾರೆ ಯಾರು ಮಾಡ್ತಾರ ಅಂತಂದ್ರ ಇವ್ರು ಮಾಡ್ತಾರ, ಸ್ಪೀಕರ್. ಹಾಗಾದ್ರ ಈ ಅಧ್ಯಕ್ಷರ ಮತ್ತು ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂತಂದ್ರೆ ಕೇವಲ 1 ವರ್ಷ. ಅಧ್ಯಕ್ಷರ ಮತ್ತು ಸದಸ್ಯರ ಒಟ್ಟಾರೆ ಅಧಿಕಾರಾವಧಿ ಎಷ್ಟಿರ್ತದ ಅಂತಂದ್ರ 1 ವರ್ಷ ಅಧಿಕಾರದಲ್ಲಿ ಇವ್ರು ಇರ್ತಕ್ಕಂಥದ್ದು. ನಿಮಗೆ ಇಷ್ಟು ನೆನಪಿದ್ರು ಸಾಕು ಇದ್ರ ಬಗ್ಗೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಇದು 1967 ಹಿಡ್ಕೊಂಡು ವಿರೋಧ ಪಕ್ಷದ ಸದಸ್ಯರನ್ನೇ ಅಧ್ಯಕ್ಷರನ್ನಾಗಿ ಮಾಡ್ಕೊತ ಹೊಂಟದ. ಈಗ ಯಾರ ಅಂತಂದ್ರೆ KC ವೇಣುಗೋಪಾಲ್. ಆಮೇಲೆ 22 ಜನ ಸದಸ್ಯರು, ಇದರಲ್ಲಿ 15 ಜನ ಲೋಕಸಭಾ, 7 ಜನ ರಾಜ್ಯಸಭಾ. ಅಧ್ಯಕ್ಷರನ್ನ ಸದಸ್ಯರನ್ನ ಸ್ಪೀಕರ್ ಆಯ್ಕೆ ಮಾಡ್ತಾರ. ಇವ್ರ ಅಧಿಕಾರಾವಧಿ ಎಷ್ಟು ಅಂತಂದ್ರೆ 1 ವರ್ಷ. ಇದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಇನ್ನು ಎರಡನೇ, ಇದೊಂದು ಹಣಕಾಸು ಸಮಿತಿ ನೆನ್ಪಿಟ್ಕೊಡ್ರಿ.
ಯಾವುದು ಬರ್ಸುದ್ ಏನು ಸಾರ್ವಜನಿಕ ಲೆಕ್ಕಪತ್ರ ಅಂತ ಬರ್ಸಿವಲ್ಲ ಅದು ಫೈನಾನ್ಸ್ ಕಮಿಟಿ, ಹಣಕಾಸು ಸಮಿತಿ ಅಂತ ತಿಳ್ಕೊಂಡು ಕರಿತೀವಿ. ಈಗ ಅಂದಾಜು ಸಮಿತಿ ಅಂತ ತಿಳ್ಕೊಂಡು ಕರಿತೀವಿ. ಎರಡನೇದ್ದು ಅಂದಾಜು ಸಮಿತಿ. ಅಂದಾಜು ಸಮಿತಿ. ಈ ಅಂದಾಜು ಸಮಿತಿ ಸಂಸತ್ತಿನ ಅತಿ ದೊಡ್ಡ ಹಣಕಾಸು ಸಮಿತಿಯಾಗಿದೆ. ಹಣಕಾಸು ಸಮಿತಿಯಾಗಿದೆ. ಅತಿ ದೊಡ್ಡ ಹಣಕಾಸು ಸಮಿತಿ ಯಾವುದು ಸೆಂಟ್ರಲ್ ಒಳಗ ಅಂತಂದ್ರೆ ಒಟ್ಟಾರೆ ಪಾರ್ಲಿಮೆಂಟ್ದಾಗ ಅಂದಾಜು ಸಮಿತಿ ಅಂತ ತಿಳ್ಕೊಂಡು ಕರಿತೀವಿ. ಹಾಗಾದ್ರೆ ಇಲ್ಲಿ ಟೋಟಲ್ ಸದಸ್ಯರ ಸಂಖ್ಯೆ ಎಷ್ಟು ಅಂತಂದ್ರೆ 30 ಜನ ಸದಸ್ಯರು. 30 ಜನ ಸದಸ್ಯರು. ಬಟ್ ಈ 30 ಜನರು ಎಲ್ಲರೂ ಕೂಡ ಲೋಕಸಭಾ ಸದಸ್ಯರೇ ಆಗಿರ್ತಾರೆ, ನಾಟ್ ಎ ರಾಜ್ಯಸಭಾ. 30 ಜನರು ಎಲ್ಲರೂ ಕೂಡ ಯಾವ ಸದನದಿಂದ ಆಯ್ಕೆ ಆಗಿರ್ತಾರ ಅಂತಂದ್ರ ಲೋಕಸಭಾ. ಬಟ್ ಆಯ್ಕೆ ಮಾಡೋರು ಯಾರು ಅಂತಂದ್ರೆ ಸ್ಪೀಕರ್. ಯಾರು ಆಯ್ಕೆ ಮಾಡ್ತಾರ್ರಿ? ಸ್ಪೀಕರ್. ಬಟ್ ಇವ್ರ ಅಧಿಕಾರಾವಧಿ ಎಷ್ಟು ಅಂತಂದ್ರೆ 1 ವರ್ಷ. ಅಧ್ಯಕ್ಷರ ಮತ್ತು ಸದಸ್ಯರ ಅಧಿಕಾರಾವಧಿ 1 ವರ್ಷ. ಎಷ್ಟ್ರಿ? 1 ವರ್ಷ. ಹಾಗಾಗಿ ಇದು ಅಂದಾಜು ಸಮಿತಿನೂ ಕೂಡ ಇದೊಂದು ಹಣಕಾಸು ಸಮಿತಿ. ಇದು ಅತಿ ದೊಡ್ಡ ಸಮಿತಿ. 30 ಜನ ಸದಸ್ಯರು ಇರುತ್ತಾರೆ. ಇವರೆಲ್ಲರೂ ಲೋಕಸಭಾ ಸದಸ್ಯರೇ ಆಗಿರುತ್ತಾರೆ. ಇವರಿಗೆ ಸ್ಪೀಕರ್ ನೇಮಕ ಮಾಡ್ತಾನ. ಇವ್ರ ಅಧಿಕಾರಾವಧಿ ಎಷ್ಟು ಅಧ್ಯಕ್ಷರದು ಸದಸ್ಯರದು ಅಂತಂದು 1 ವರ್ಷ. ಎಷ್ಟ್ರಿ? 1 ವರ್ಷ. ಹಾಗಾಗಿ ಇದು ಅಂದಾಜು ಸಮಿತಿ ಅಂತ ತಿಳ್ಕೊಂಡು ಕರಿತೀವಿ. ಇನ್ನು ನೆಕ್ಸ್ಟ್ ಸಾರ್ವಜನಿಕ ಉದ್ದಿಮೆಗಳ ಮೇಲಿನ ಸಮಿತಿ. ಉದ್ದಿಮೆಗಳ ಮೇಲಿನ ಸಮಿತಿ. ಇನ್ನೊಂದು ನೆನ್ಪಿಟ್ಕೊಡ್ರಮ್ಮ, ಉದ್ದಿಮೆಗಳ ಮೇಲಿನ ಸಮಿತಿ. ಇದು ಹೇಳ್ದೇವಲ್ಲ, ಈ ಅಂದಾಜು ಸಮಿತಿ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪಿಸಲಾಗಿದೆ ಅಂತ ಕೇಳ್ತಾನೆ. ಇದು ಜಾನ್ ಮೆಥಾಯ್ ಇವ್ರದಿಂದ ಏನಾಗ್ಯದ ಅಂತಂದ್ರ ಈ ಸಮಿತಿಯ ಶಿಫಾರಸಿನ ಮೇರೆಗೆ ಅಂದಾಜು ಸಮಿತಿ ರಚಿಸಲಾಗಿದೆ. ಜಾನ್ ಮೆಥಾಯ್ ಅವರ ಸಮಿತಿಯ ಶಿಫಾರಸಿನ ಮೇರೆಗೆ ಈ ಅಂದಾಜು ಸಮಿತಿ ಏನಾಗ್ಯದ ಅಂತಂದ್ರ ಫ್ರೇಮ್ ಆಗಿರುವಂತದ್ದು. ಇಲ್ಲಿ 30 ಜನ ಸದಸ್ಯರು. ಅದೇ ಅಧ್ಯಕ್ಷರು ಇದರ ಒಳಗೆ ಆಯ್ಕೆ ಮಾಡ್ತಾರ. 30 ಜನ ಟೋಟಲ್ ಸದಸ್ಯರು. ಇವರೆಲ್ಲರೂ ಲೋಕಸಭೆಗೆ ಸಂಬಂಧಪಟ್ಟವರು. ರಾಜ್ಯಸಭೆದೊಳಗೆ ಇದರ ಒಳಗೆ ಪಾತ್ರ ಇಲ್ಲ. ಏನ್ ಜಾನ್ ಮೆಥಾಯ್ ಏನು ಅಂತಂದ್ರೆ ಇದ್ರದ್ದು ಆಯೋಗದ ಅಧ್ಯಕ್ಷರು ಇರ್ತಾರ. ಈ ಆಯೋಗದ ಮೇಲೆ ಏನಾಗಿದೆ ಅಂತಂದ್ರೆ ಇದು ರಚನೆ ಆಗಿದೆ. ನೆಕ್ಸ್ಟ್ ಸಾರ್ವಜನಿಕ ಉದ್ದಿಮೆಗಳ ಮೇಲಿನ ಸಮಿತಿ. ಸಾರ್ವಜನಿಕ ಉದ್ದಿಮೆಗಳ ಮೇಲಿನ ಸಮಿತಿ ಇದನ್ನು ಒಂದು ಹಣಕಾಸು ಸಮಿತಿ. ಇಲ್ಲಿ ಸದಸ್ಯರು ಎಷ್ಟಿರ್ತಾರೆ ಟೋಟಲ್ ಅಂತಂದ್ರೆ 22. ಲೋಕಸಭಾ ಸದಸ್ಯರು 15. ರಾಜ್ಯಸಭಾ ಸದಸ್ಯರು 7. ಹಾಗಾದ್ರ ಈ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ಯಾರು ನೇಮಕ ಮಾಡ್ತಾರ ಅಂತಂದ್ರೆ ಸ್ಪೀಕರೇ. ನೆನ್ಪಿಟ್ಕೊಳ್ರಿ, ಯಾರ್ರಿ? ಸ್ಪೀಕರ್. ಹಾಗಾದ್ರೆ ಇವ್ರ ಅಧಿಕಾರಾವಧಿ ಎಷ್ಟು ಅಂತಂದ್ರ 1 ವರ್ಷ. ಇವ್ರ ಅಧಿಕಾರಾವಧಿ ಎಷ್ಟ್ರಿ? 1 ವರ್ಷ. ಇಲ್ಲಿ ಒಂದ್ ಸ್ವಲ್ಪ ಏನ್ ನೆನ್ಪಿಡ್ರಿ ಅಂತಂದ್ರ ಈ ಸಾರ್ವಜನಿಕ ಉದ್ದಿಮೆಗಳ ಮೇಲಿನ ಸಮಿತಿಯನ್ನ ಕೃಷ್ಣ ಮೆನನ್ ಅವರ ಸಮಿತಿಯ ಆಧಾರದ ಮೇಲೆ ಸ್ಥಾಪನೆ ಮಾಡಲಾಗಿದೆ. ಕೃಷ್ಣ ಮೆನನ್ ಸಮಿತಿಯ ಆಧಾರದ ಮೇಲೆ ಈ ಒಂದು ಉದ್ದಿಮೆಗಳ ಮೇಲಿನ ಸಮಿತಿ ಏನಾಗ್ಯದ ಅಂತಂದ್ರ ರಚನೆ ಮಾಡಲಾಗಿದೆ ಅಂತ ತಿಳ್ಕೊಂಡು ನೋಡ್ತೀವಿ. ಹಾಗಾಗಿ ಇದನ್ನು ಒಂದು ಹಣಕಾಸು ಸಮಿತಿ. 22 ಜನ ಸದಸ್ಯರು, 15 ಜನ ಲೋಕಸಭಾ, 7 ಜನ ರಾಜ್ಯಸಭಾ. ಇಷ್ಟು ಈ ಸಾರ್ವಜನಿಕ ಉದ್ದಿಮೆಗಳ ಮೇಲಿನ ಸಮಿತಿ. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಏನು ಅಂತಂದ್ರ ವ್ಯವಹಾರಗಳ ಸಲಹಾ ಸಮಿತಿ ಅಂತ ತಿಳ್ಕೊಂಡು. ವ್ಯವಹಾರಗಳ ಸಲಹಾ ಸಮಿತಿ. ಈ ವ್ಯವಹಾರಗಳ ಸಲಹಾ ಸಮಿತಿ ಇದನ್ನು ಕೂಡ ಒಂದು ಹಣಕಾಸು ಸಮಿತಿ. ಲೋಕಸಭಾ ಸದಸ್ಯರು ಅಂದ್ರೆ ಲೋಕಸಭೆಯಲ್ಲಿ ಇದ್ರ ಸದಸ್ಯರು ಎಷ್ಟಿರ್ತಾರ ಅಂತಂದ್ರ ಟೋಟಲ್ 15 ಜನ ಇರ್ತಾರ. ಇನ್ನು ರಾಜ್ಯಸಭೆಯಲ್ಲಿ ಇದ್ರ ಸದಸ್ಯರ ಸಂಖ್ಯೆ ಎಷ್ಟಿರ್ತಾರ ಅಂತಂದ್ರ 11.
ನೋಡ್ರಿ, ವ್ಯವಹಾರಗಳ ಸಲಹಾ ಸಮಿತಿ ಸದಸ್ಯರು ಸಪರೇಟ್ ಆಗಿ ಆಯಾ ಸದನದೊಳಗೆ ಇರ್ತಾರೆ. ಹಾಗಾದ್ರೆ ವ್ಯವಹಾರಗಳ ಸಲಹಾ ಸಮಿತಿ ಇದನ್ನು ಕೂಡ ಒಂದು ಹಣಕಾಸು ಸಮಿತಿ. ಈ ಲೋಕಸಭೆಯಲ್ಲಿ 15 ಜನ ಇದ್ರ ಸದಸ್ಯರು ಇರ್ತಾರ, ರಾಜ್ಯಸಭೆಯಲ್ಲಿ 11 ಜನ ಇದ್ರ ಸದಸ್ಯರು. ವ್ಯವಹಾರಗಳ ಸಲಹಾ ಸಮಿತಿ ಅಂತ ತಿಳ್ಕೊಂಡು ನಾವು ಇಲ್ಲಿ ನೋಡ್ತೀವಿ. ಇಷ್ಟೇನು ಅಂತಂದ್ರ ಇದಕ್ಕೆ ಸಂಬಂಧಪಟ್ಟದ್ದು. ಇಷ್ಟ್ರ ಮ್ಯಾಗೆ ಕೇಳ್ತಾನ್ರಿ ಅಮ್ಮ ಸಂಸತ್ತಿಗೆ ಸಂಬಂಧಪಟ್ಟಿರುವಂತದ್ದು. ಇನ್ನು ಜೊತೆಗೆ ನಿಮಗೆ ನೆನಪಿರ್ಲಿ, ಸಂಸತ್ತು ಏನೇನು ಒಳಗೊಂಡಿದೆ ಅಂತ ಕೇಳ್ಬಹುದು. ಏನ್ ಒಳಗೊಂಡದ ಹೇಳ್ರಿ? ಸಂಸತ್ತು ಏನನ್ನು ಒಳಗೊಂಡಿದೆ? ರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ, ಇವು ಮೂರೇ ಒಳಗೊಂಡದ್ರಿ. ಪ್ರಧಾನಮಂತ್ರಿ ಕೇಳಲ್ಲ ಅಲ್ಲಿ, ಯಾಕಂತಂದ್ರೆ ಲೋಕಸಭೆದಾಗ ಬಂದ ಏನ್ರಿ. ಹಾಗಾಗಿ ಒಂದೊಂದ್ಸಲ ಏನ್ ಕೊಡ್ಬೋದು, ಸಂಸತ್ತು ರಾಷ್ಟ್ರಪತಿ ಮತ್ತು ಉಭಯ ಸದನಗಳನ್ನು ಒಳಗೊಂಡಿದೆ ಅಂತ ಕೊಟ್ಬಿಡ್ತಾನೆ. ಉಭಯ ಅಂದ್ರೆ 2, ಅದರಾಗ ಬಂತು. ಹಾಗಾಗಿ ಇಲ್ಲಿ ಸಂಸತ್ತು ರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆಯನ್ನು ಒಳಗೊಂಡಿದೆ. ಹಾಗಾಗಿ ಈ ರಾಷ್ಟ್ರಪತಿಗಳು ಕೇಂದ್ರ ಕಾರ್ಯಾಂಗದ ಅಥವಾ ಸಂಸತ್ತಿನ ಒಂದು ಅವಿಭಾಜ್ಯ ಅಂಗವಾಗಿ ಈ ದೇಶದ ಸಂವಿಧಾನ ಸೃಷ್ಟಿ ಮಾಡಿರುವಂತದ್ದು. ಇಷ್ಟು ನೆನ್ಪಿಟ್ಟುಕೊಡ್ರಿ. ನಾಳೆ ಲೋಕಸಭೆ, ರಾಜ್ಯಸಭೆ ಬಗ್ಗೆ ಚರ್ಚೆ ಮಾಡೋಣ. ಲೋಕಸಭೆಯ ರಚನೆ, ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು. ವೆರಿ ಗುಡ್, ಅದನ್ನು ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಸಂಸತ್ತು ಅಂತ ಬಂದಾಗ ನಾವು ಹೇಳಿದೀವಿ, ಸಂಸತ್ತು ಇದರ ರಚನೆ 79ನೇ ಆರ್ಟಿಕಲ್ ಹೇಳುತ್ತೆ. ಸಂಸತ್ತಿನ ರಚನೆ ಬಗ್ಗೆ ಹೇಳುವ ಆರ್ಟಿಕಲ್ ಯಾವುದು? 79. ಸಂಸತ್ತಿನ ರಚನೆ. ಹಾಗಾದ್ರ ಸಂಸತ್ತನ್ನು ಒಳಗೊಂಡಂತೆ 2 ಸದನಗಳ ಬಗ್ಗೆ ಹೇಳುವ ಆರ್ಟಿಕಲ್ ಎಲ್ಲಿದಿಂದ ಎಲ್ಲಿ ತನಕ ಅಂತಂದ್ರೆ 79ರಿಂದ 122. 79ರಿಂದ 122ನೇ ಆರ್ಟಿಕಲ್ ತನಕ ಸಂಸತ್ ಒಳಗೊಂಡಂತೆ 2 ಸದನಗಳ ಬಗ್ಗೆ ಚರ್ಚೆ ಮಾಡ್ತಾರೆ. 2 ಸದನಗಳ ಬಗ್ಗೆ. ಯಾಕಂತಂದ್ರ ಸಂಸತ್ತು ಅಂತ ಬಂದಾಗ ಅದ್ರೊಳಗೆ ಪರಿಭಾಷೆಗಳು ಬರ್ತಾವ, ಆಯೋಗಗಳು ಬರ್ತಾವ, ಸಮಿತಿಗಳು ಬರ್ತಾವ. ಹಾಗಾಗಿ ಇಲ್ಲಿ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗ್ತದ ಅನ್ನೋ ಕಾರಣಕ್ಕಾಗಿ ಇದನ್ನ ಫಸ್ಟ್ ಹೇಳಿಲ್ಲ. ಹಾಗಾಗಿ 79ನೇ ಆರ್ಟಿಕಲ್ ಸಂಸತ್ತಿನ ರಚನೆ ಬಗ್ಗೆ ಮಾತಾಡ್ತದ. ಇದನ್ನು ಒಳಗೊಂಡಂತೆ 2 ಹೌಸ್ಗಳನ್ನು ಕುರಿತು 79ರಿಂದ 122ನೇ ವಿಧಿ ತನಕ ಸಂಸತ್ತಿನ ಬಗ್ಗೆ ಮಾತಾಡ್ತದೆ. ಓಕೆ, ಉಳಿದದ್ದು ನಾಳೆ. ಯಾವ್ದಮ್ಮ? ಗವರ್ನರ್, ರಾಜ್ಯಪಾಲರು. ಅವಾಗಿನ ಗವರ್ನರ್ ಹುದ್ದೆ, ಈಗಿನ ರಾಜ್ಯಪಾಲರ ಹುದ್ದೆಗೆ ಏನಂತಂದ್ರೆ ಸರಿ ಸಮಾನವಾಗಿರುವಂಥದ್ದು. ವೈಸ್ರಾಯ್, 2 ಸರಿ ಸಮಾನ ಅಮ್ಮ.